ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಕರ್ನಾಟಕ ಪ್ರಶ್ನೋತ್ತರಗಳ ಸರಣಿಯ 7ನೇ ವಿಡಿಯೋ ಸ್ನೇಹಿತರೆ. ಈಗಾಗಲೇ 6 ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಈ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತಲೇ ಒಂದು ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟಿಗೆ ಹೋದ್ರಿ ಅಂತಂದ್ರೆ ಎಲ್ಲ ವಿಡಿಯೋಗಳು ಸಿಗುತ್ತಾವೆ ಸ್ನೇಹಿತರೆ. ಆ ಹಿಂದಿನ ಎಲ್ಲ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ. ಓಕೆ ರೀ, ವಿಡಿಯೋ ನೋಡ್ತಾನೆ ನೋಟ್ಸ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಟ್ಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅದ. ಓಕೆ ರೀ, ಯಾಕಂತಂದ್ರೆ ರಿವಿಷನ್ ಮಾಡಬೇಕಾದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಂಗಿಲ್ಲ. ಹಾಗಾಗಿ ನೋಟ್ಸ್ ಮಾಡ್ಕೊಳ್ರಿ ಸ್ನೇಹಿತರೆ. ಇನ್ ಕೇಸ್ ನಮಗೆ ನೋಟ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ರಿ ಅಂತ ಅನ್ನೋರಿಗಾಗಿಯೇ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ದ PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ರೀ. ಓಕೆ ರೀ, ನಾಮಿನಲ್ ಅಮೌಂಟ್ ಇರ್ತದ, ಪೇ ಮಾಡಿ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ರೀ, ಹಿಂದಿಂದ 2 ವಿಡಿಯೋದೊಳಗೆ ಅಂದ್ರೆ ವಿಡಿಯೋ ನಂಬರ್ 5 ವಿಡಿಯೋ ನಂಬರ್ 6ದೊಳಗೆ ಬಾದಾಮಿಯ ಚಾಲುಕ್ಯರು ಚಾಪ್ಟರ್ಗೆ ಸಂಬಂಧಿಸಿದಂಗೆ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಈ ವಿಡಿಯೋದೊಳಗೆ ಈ ಚಾಪ್ಟರ್ ಕಂಪ್ಲೀಟ್ ಮಾಡಿರುವಂಥದ್ದು ಸ್ನೇಹಿತರೆ. ಓಕೆ ರೀ, ಬಾದಾಮಿಯ ಚಾಲುಕ್ಯರ ಆರ್ಥಿಕ ಸ್ಥಿತಿಗತಿಯಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈ ಆರ್ಥಿಕ ಸ್ಥಿತಿಗತಿಯ ಮೇಲೆ ಪ್ರಶ್ನೆಗಳು ಕೇಳಿಲ್ರಿ, ಆದ್ರೆ ಮುಂದೆ ಕೇಳಿದ್ರು ಕೇಳಬಹುದು. ಓಕೆ ರೀ, ಬಾದಾಮಿಯ ಚಾಲುಕ್ಯರು ಸಾಮ್ರಾಜ್ಯದ ಅವಧಿಯಲ್ಲಿ ವ್ಯವಸಾಯ ಪ್ರಾಥಮಿಕ ಉದ್ಯೋಗವಾಗಿತ್ತು. ಜನರು ಕೃಷಿಯನ್ನೇ ಅವಲಂಬಿತವಾಗಿದ್ದರು. ಓಕೆ ರೀ, ನೆಕ್ಸ್ಟ್ ಭೂಮಿಯನ್ನು ಅದರ ಫಲವತ್ತತೆಯ ಅನುಗುಣವಾಗಿ 4 ಭಾಗಗಳಾಗಿ ವಿಂಗಡಿಸಿದ್ರು. ಬಾದಾಮಿಯ ಚಾಲುಕ್ಯರು ಭೂಮಿಯನ್ನು ಅದರ ಫಲವತ್ತತೆಗೆ ಅನುಗುಣವಾಗಿ 4 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಯಾವ ರೀತಿ 4 ಭಾಗಗಳಾಗಿ ವಿಂಗಡಿಸಲಾಗಿತ್ತು ಅಂತಂದ್ರೆ, ಕಪ್ಪು ಮಣ್ಣಿನ ಭೂಮಿ ಅಂತ 1ನೇ ಭಾಗವಾದ್ರೆ, ಕೆಂಪು ಮಣ್ಣಿನ ಭೂಮಿ, ನೆಕ್ಸ್ಟ್ ತೋಟದ ಭೂಮಿ, ನೆಕ್ಸ್ಟ್ ಬಂಜರ ಭೂಮಿ ಅಂತ ಈ ರೀತಿ ಭೂಮಿಯನ್ನ ಅದರ ಫಲವತ್ತತೆಗೆ ಅನುಗುಣವಾಗಿ 4 ಭಾಗಗಳಾಗಿ ವಿಂಗಡಿಸಲಾಗಿತ್ತು ಸ್ನೇಹಿತರೆ. ಹತ್ತಿ ಇವರ ಪ್ರಮುಖ ಬೆಳೆಯಾಗಿತ್ತು. ಬಾದಾಮಿಯ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತದ ಅವಧಿಯಲ್ಲಿ ಹತ್ತಿ ಪ್ರಮುಖ ಬೆಳೆಯಾಗಿತ್ತು ಸ್ನೇಹಿತರೆ. ಅದರ ಜೊತೆಗೆ ಭತ್ತ, ಕಬ್ಬು, ನವಣೆ, ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೀತಾ ಇದ್ರು. ಓಕೆ ರೀ, ನೆಕ್ಸ್ಟ್ ನೀರಾವರಿಗಾಗಿ ಅನೇಕ ತೊಟ್ಟಿಗಳನ್ನು ಇವರು ನಿರ್ಮಿಸಿದ್ರು ಸ್ನೇಹಿತರೆ. ತೊಟ್ಟಿಗಳು ಅಂತಂದ್ರೆ ಟ್ಯಾಂಕ್ಸ್ಗಳನ್ನು, ದೊಡ್ಡ ದೊಡ್ಡ ಟ್ಯಾಂಕ್ಸ್ಗಳನ್ನು ನೀರಾವರಿಗಾಗಿ ನಿರ್ಮಿಸಿದ್ರು ಸ್ನೇಹಿತರೆ. ಶಿಗ್ಗಾಂವ್ ತಾಮ್ರಫಲಕ ಶಾಸನ ಚಾಲುಕ್ಯರಿಗೆ ಸೇರಿದ ಹಾವೇರಿ ಜಿಲ್ಲೆಯ 14 ತೊಟ್ಟಿಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಓಕೆ ರೀ, ಜನರು ಕೃಷಿಯಲ್ಲದೆ ನೂಲುವುದು, ನೇಯುವುದು, ಮಡಕೆ ತಯಾರು ಮಾಡುವುದು, ಎಣ್ಣೆ ತೆಗೆಯುವುದು ಮುಂತಾದ ಉಪಕಸುಬುಗಳನ್ನು ಸಹ ಮಾಡ್ತಿದ್ರು. ಕೇವಲ ಕೃಷಿಯನ್ನಷ್ಟೇ ಅಲ್ಲ, ಅವುಗಳ ಜೊತೆಗೆ ಉಪಕಸುಬುಗಳನ್ನು ಸಹ ಮಾಡ್ತಾ ಇದ್ರು ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಪ್ರಮುಖ ತೆರಿಗೆಗಳ ಬಗ್ಗೆ ನೋಡೋದಾದ್ರೆ ಅಂದ್ರೆ ಟ್ಯಾಕ್ಸ್ಗಳ ಬಗ್ಗೆ ನೋಡೋದಾದ್ರೆ, ಯಾವ ರೀತಿ ಟ್ಯಾಕ್ಸ್ ಹಾಕ್ತಿದ್ರು ಈ ಬಾದಾಮಿಯ ಚಾಲುಕ್ಯರು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಿದ್ದಯ್ಯ ಅಂತ ಒಂದು ಟ್ಯಾಕ್ಸ್ ಇತ್ತು ಸ್ನೇಹಿತರೆ. ಇದು ಭೂ ಕಂದಾಯ ಸ್ನೇಹಿತರೆ. ಅಂದ್ರೆ ಜನರು ಬೆಳೆದ 6ನೇ 1 ಭಾಗದಷ್ಟು ಕಂದಾಯವನ್ನ ಹೇರ್ತಿದ್ರು. 6ನೇ 1 ಭಾಗದಷ್ಟು ಅಂತಂದ್ರೆ, ಯಾರೇ ಒಬ್ಬ ರೈತ 6 ಚೀಲ ಭತ್ತ ಬೆಳೆದಾನಂತಂದ್ರೆ 1 ಚೀಲ ಟ್ಯಾಕ್ಸ್ ರೂಪದಾಗ ಕೊಡ್ಬೇಕು ಸ್ನೇಹಿತರೆ. ಈ ರೀತಿ ಭೂ ಕಂದಾಯವಾಗಿತ್ತು ಸ್ನೇಹಿತರೆ, ಸಿದ್ದಯ್ಯ ಅಂತ. ನೆಕ್ಸ್ಟ್ ವಡ್ಡರಾವುಲ್ ಅಂತ ಇನ್ನೂ ಒಂದು ಟ್ಯಾಕ್ಸ್ ಇತ್ತು. ಇದು ಯಾವ ರೂಪದ ಟ್ಯಾಕ್ಸ್ ಅಂದ್ರೆ, ಶ್ರೀಮಂತರ ಕುಟುಂಬದ ಮೇಲಿನ ತೆರಿಗೆಯಾಗಿತ್ತು ಸ್ನೇಹಿತರೆ. ಶ್ರೀಮಂತರ ಕುಟುಂಬದ ಮೇಲಿನ ಇದು ಒಂದು ಟ್ಯಾಕ್ಸ್ ಆಗಿತ್ತು. ಯಾವ್ದ್ರಿ? ವಡ್ಡರಾವುಲ್. ನೆಕ್ಸ್ಟ್ ವಿಳ್ಳೆದೆಲೆಯ ಮೇಲಿನ ತೆರಿಗೆಗೆ ಪಣ್ಣಯ್ಯ ಅಂತ ಕರಿತಿದ್ರು. ನೆಕ್ಸ್ಟ್ ಹಾರ್ಜಂಕ, ಇದು ಸರಕುಗಳ ಮೇಲಿನ ತೆರಿಗೆ. ನೆಕ್ಸ್ಟ್ ಬಿರ್ನೊಡೆ, ಇದು ವ್ಯಾಪಾರದ ಮೇಲಿನ ತೆರಿಗೆ. ಈ ರೀತಿ ಬಾದಾಮಿಯ ಚಾಲುಕ್ಯದ ಅರಸರು ಜನರ ಮೇಲೆ ವಿವಿಧ ರೀತಿಯ ತೆರಿಗೆಗಳನ್ನು ಹೇರ್ತಿದ್ರು ಸ್ನೇಹಿತರೆ. ನೆಕ್ಸ್ಟ್ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಅವಧಿಯೊಳಗ ವೃತ್ತಿ ಸಂಘಗಳು ಬಹಳ ಮಹತ್ವವನ್ನು ಪಡೆದಿದ್ದು ಸ್ನೇಹಿತರೆ. ವ್ಯಾಪಾರ ಮಾಡುವವರಾಗಿರಬಹುದು ಅಥವಾ ವಿವಿಧ ವೃತ್ತಿಗಳಲ್ಲಿ ತೊಡಗಿಕೊಂಡವರಾಗಿರಬಹುದು, ತಮ್ಮದೇ ಆಗಿರುವಂಥ ಒಂದು ಸಂಘವನ್ನು ರಚಿಸಿಕೊಂಡಿರ್ತಿದ್ರು. ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಘವನ್ನ ರಚನೆ ಮಾಡಿಕೊಂಡಿರ್ತಿದ್ರು ಅವರು. ಇವುಗಳನ್ನ ಶ್ರೇಣಿ ಅಥವಾ ಸಂಘ ಅಂತ ಕರೀತಿದ್ರು. ಅಂದ್ರೆ ಈಗ ವ್ಯಾಪಾರ ಮಾಡುವವರು ಸೇರಿ ಒಂದು ಸಂಘ ಕಟ್ಕೊಂಡಿದ್ರು ಅಂತಂದ್ರೆ ಆ ಸಂಘಕ್ಕೆ ಶ್ರೇಣಿ ಅಥವಾ ಸಂಘ ಅಂತ ಕರಿತಾ ಇದ್ರು ಸ್ನೇಹಿತರೆ. ಉದಾಹರಣೆಗಾಗಿ
ವರ್ತಕರ ಶ್ರೇಣಿಗಳು ಅಂದ್ರೆ ವ್ಯಾಪಾರ ಮಾಡತಕ್ಕಂಥ ವ್ಯಕ್ತಿಗಳು ಸೇರಿ ಏನು ಸಂಘ ಕಟ್ಕೊಂಡಿರ್ತಾರಲ್ರಿ ಅದಕ್ಕೆ ವರ್ತಕರ ಸಂಘಗಳಂತ ಕರಿತಿದ್ರು. ನೆಕ್ಸ್ಟ್ ಕಸುಬುದಾರಿ ಶ್ರೇಣಿಗಳು ಅಂದ್ರೆ ವೃತ್ತಿಯಲ್ಲಿರುವವರು ಸೇರಿ ಕಟ್ಟಿಕೊಂಡಿರ್ತಕ್ಕಂಥ ಸಂಘ. ಈ ರೀತಿ ಸಂಘಗಳ ಕಟ್ಕೊಳ್ತಿದ್ರು ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ವರ್ತಕರ ಶ್ರೇಣಿಗಳು ಮತ್ತು ಕಸುಬುದಾರಿ ಶ್ರೇಣಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥವು. ಐಹೊಳೆ 500 ಅಂತ ಒಂದು ಶ್ರೇಣಿ ಇತ್ತು ಸ್ನೇಹಿತರೆ, ಅಂದ್ರೆ ಸಂಘ ಇತ್ತು. ಇದು ಆ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ವಾಣಿಜ್ಯ ಸಂಘವಾಗಿತ್ತು ಸ್ನೇಹಿತರೆ. ಇದನ್ನ ಐಹೊಳೆ 500 ಅಂತ ಕರಿತಾ ಇದ್ರು. ಇದನ್ನ ಐಹೊಳೆ 500 ಅಂತ ಈ ಸಂಘವನ್ನ ಕರಿತಾ ಇದ್ರು ಸ್ನೇಹಿತರೆ. ಈ ಸಂಘದಲ್ಲಿ ವೀರ ಬಣಂಜು ಅಥವಾ ಬಣಜಿಗರು ಹೆಚ್ಚು ಪ್ರಭಾವಶಾಲಿಯಾಗಿರ್ತಿದ್ರು. ದೇಶ ವಿದೇಶದ ವ್ಯಾಪಾರವೆಲ್ಲ ಇವರ ಹತೋಟಿಯಲ್ಲಿರ್ತಿತ್ತು. ಅಂದ್ರೆ ಈ ಐಹೊಳೆ 500 ಸಂಘ ಅಂತ ಏನಿತ್ತಲ್ರಿ, ಆ ಸಂಘದ ಹತೋಟಿಯಲ್ಲಿ ದೇಶ ವಿದೇಶದ ವ್ಯಾಪಾರವೆಲ್ಲ ಇರ್ತಿತ್ತು ಸ್ನೇಹಿತರೆ. ನೆಕ್ಸ್ಟ್ ಬಾದಾಮಿಯ ಸುತ್ತಮುತ್ತಲಿನ ದೇವಾಲಯಗಳನ್ನ ನಿರ್ಮಿಸಿರ್ತಕ್ಕಂಥ ವಾಸ್ತುಶಿಲ್ಪಿಗಳಲ್ಲಿ ಅನೇಕರು ಸರ್ವಸಿದ್ಧ ಆಚಾರ್ಯ ಅಂತನ್ನೋ ಔದ್ಯೋಗಿಕ ಸಂಘಕ್ಕೆ ಸೇರಿದವರಾಗಿದ್ದರು ಸ್ನೇಹಿತರೆ. ನೆಕ್ಸ್ಟ್ ಈ ಕಾಲದ ಜನರು ಚೀನಾ, ವಲಯ ಆಫ್ರಿಕಾ, ಪರ್ಷಿಯಾ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು. ನೆಕ್ಸ್ಟ್ ನಾಣ್ಯಗಳ ಬಗ್ಗೆ ನೋಡೋದಾದ್ರೆ ಚಾಲುಕ್ಯರ ಕಾಲದಲ್ಲಿ ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳ ಚಲಾವಣೆಯಲ್ಲಿದ್ದು ಸ್ನೇಹಿತರೆ. ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳ ಚಲಾವಣೆಯಲ್ಲಿದ್ದು. ಚಿನ್ನದ ನಾಣ್ಯಗಳನ್ನು ಗದ್ಯಾಣ ಮತ್ತು ವರಾಹ ಅಂತ ಕರಿತಾ ಇದ್ರು. ಚಿನ್ನದ ನಾಣ್ಯಗಳನ್ನ ಗದ್ಯಾಣ ಅಂತ ಕರಿತಾ ಇದ್ರು. ಮತ್ತು ಇವುಗಳ ಮೇಲೆ, ಈ ಗದ್ಯಾಣಗಳ ಮೇಲೆ ರಾಜ ಲಾಂಛನ ಮತ್ತು ದೇವನಾಗರಿ ಆಮೇಲೆ ಕನ್ನಡ ಭಾಷೆಯಲ್ಲಿ ತಮ್ಮ ಹೆಸರುಗಳನ್ನು ಕೆತ್ತಿಸ್ತಿದ್ರು ಸ್ನೇಹಿತರೆ. ನೆಕ್ಸ್ಟ್ ಪ್ರಮುಖ ಬಂದರುಗಳ ಬಗ್ಗೆ ನೋಡೋದಾದ್ರೆ ಗೋವಾ, ಮಂಗಳೂರು, ಮಲ್ಪೆ, ಠಾಣಾ, ಸೋಪಾರ, ಕಲ್ಯಾಣ ಇವೆಲ್ಲ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಅವಧಿಯಲ್ಲಿನ ಪ್ರಮುಖ ಬಂದರುಗಳು ಸ್ನೇಹಿತರೆ. ಇವೆಲ್ಲವೂ ಕೂಡ ಹಡಗು ನಿಲ್ದಾಣ ನಗರಗಳಾಗಿದ್ದು ಸ್ನೇಹಿತರೆ. ಗೋವಾ, ಮಂಗಳೂರು, ಮಲ್ಪೆ, ಠಾಣಾ, ಸೋಪಾರ, ಕಲ್ಯಾಣ. ಓಕೆ, ಇದಿಷ್ಟು ಬಾದಾಮಿ ಚಾಲುಕ್ಯರ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಶಿಕ್ಷಣ ಮತ್ತು ಸಾಹಿತ್ಯ. 42ನೇ ಪ್ರಶ್ನೆ. ಹಿಂದಿನ ವಿಡಿಯೋದೊಳಗೆ 41ನೇ ಪ್ರಶ್ನೆ ತನಕ ಕವರ್ ಮಾಡಿದ್ದಾರೆ, ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. 42ನೇ ಪ್ರಶ್ನೆ, ಐಹೊಳೆ ಶಾಸನದ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ರವಿಕೀರ್ತಿ. ಕನ್ನಡ ಚಾಲುಕ್ಯರ ದೇಶ ಭಾಷೆಯಾಗಿತ್ತು. ಇವರ ಕಾಲದಲ್ಲಿ ಅನೇಕ ಶಿಲಾಶಾಸನಗಳ ಕನ್ನಡ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ರಚನೆಗೊಂಡಿರ್ತಕ್ಕಂಥದ್ದನ್ನು ಕಾಣಬಹುದು. ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತದ ಕಾಲದಲ್ಲಿ ಅನೇಕ ಶಿಲಾಶಾಸನಗಳ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ರಚನೆಗೊಂಡಿರ್ತಕ್ಕಂಥದ್ದು. ಮಹಾಕೂಟ ಸ್ತಂಭ ಶಾಸನ 1ನೇ ಕೀರ್ತಿವರ್ಮನ ಸಾಧನೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದ್ರಿ. ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿ ಬೆಳವಣಿಗೆ ಆಯಿತು ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಬಾದಾಮಿಯ ಚಾಲುಕ್ಯರ ಸಾಮ್ರಾಜ್ಯದ ಆಡಳಿತದ ಅವಧಿಯಲ್ಲಿ ತ್ರಿಪದಿ ಶೈಲಿ ಬೆಳವಣಿಗೆಯಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ನೆಕ್ಸ್ಟ್ ಕಪ್ಪೆ ಅರಭಟ್ಟನ ಶಾಸನದ ಒಂದು ಪದ್ಯ ತ್ರಿಪದಿ ಶೈಲಿಯಲ್ಲಿರುವುದನ್ನು ನಾವು ಕಾಣಬಹುದು ಸ್ನೇಹಿತರೆ. ನೆಕ್ಸ್ಟ್ ರವಿಕೀರ್ತಿ, ವಿಜ್ಜಿಕ ಮತ್ತು ಅಳಂಕರು ಅಂತಿದ್ರು. ಇವರು ಈ ಬಾದಾಮಿ ಚಾಲುಕ್ಯರ ಕಾಲದ ಸಂಸ್ಕೃತ ವಿದ್ವಾಂಸರುಗಳಾಗಿದ್ದರು ಸ್ನೇಹಿತರೆ. 2ನೇ ಪುಲಕೇಶಿಯ ಸೊಸೆಯಾಗಿರುವಂಥ ವಿಜಯ ಮಹಾದೇವಿ ಕೌಮುದಿ ಮಹೋತ್ಸವ ಅಂತನ್ನೋ ಕೃತಿಯನ್ನ ರಚಿಸಿದಳು ಸ್ನೇಹಿತರೆ. ಈ ವಿಜಯ ಮಹಾದೇವಿಗೆ ವಿಜ್ಜಿಕ ಆಮೇಲೆ ವಿಜಯ ಭಟ್ಟಾರಿಕೆ ಅಂತ ಹೆಸರುಗಳಿಂದಲೂ ಕೂಡ ಕರೆಯಲಾಗ್ತಿತ್ತು. ನೆಕ್ಸ್ಟ್ ಶಿವಭಟ್ಟಾರಕ ಅಂತನ್ನೋ ಕವಿ ಹರ ಪಾರ್ವತಿಯ ಅಂತನ್ನೋ ಕೃತಿಯನ್ನ ರಚಿಸಿರುವಂಥದ್ದು. ನೆಕ್ಸ್ಟ್ ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ ರವಿಕೀರ್ತಿ ಸ್ನೇಹಿತರೆ. ಈ ರವಿಕೀರ್ತಿ ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿಯಾಗಿದ್ದ ಈತ ಐಹೊಳೆ ಶಾಸನವನ್ನು ರಚನೆ ಮಾಡ್ತಾನೆ ಸ್ನೇಹಿತರೆ. ಈ ರವಿಕೀರ್ತಿ ಐಹೊಳೆ ಶಾಸನವನ್ನು ರಚನೆ ಮಾಡ್ತಾನೆ. ಈ ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಆದ್ದರಿಂದ ಈ ಶಾಸನವನ್ನ
ಐಹೊಳೆ ಪ್ರಶಸ್ತಿ ಅಂತ ಕರೆಯಲಾಗ್ತದೆ. ಈ ಐಹೊಳೆ ಶಾಸನವನ್ನ ಐಹೊಳೆ ಪ್ರಶಸ್ತಿ ಅಂತ ಕರೆಯಲಾಗ್ತದ. ಈ ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಸ್ನೇಹಿತರೆ. ನೆಕ್ಸ್ಟ್, 1ನೇ ಪುಲಿಕೇಶಿಯ ಬಾದಾಮಿ ಶಾಸನ, ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನ, ಮಂಗಳೇಶನ ಮಹಾಕೂಟ ಶಾಸನ ಮುಂತಾದ ಶಿಲಾಶಾಸನಗಳ ಚಾಲುಕ್ಯರ ಸಾಹಿತ್ಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡ್ತಾವ್ರಿ. ನೆಕ್ಸ್ಟ್, ಅರಭಟ್ಟ ಕಲ್ಪಸೂತ್ರ ಅಂತನ್ನೋ ಗ್ರಂಥವನ್ನ ರಚನೆ ಮಾಡಿರುವಂಥದ್ದು. ಈ ಕಲ್ಪಸೂತ್ರ ಅಂತನ್ನೋ ಗ್ರಂಥ ಚಾಲುಕ್ಯರ ರಾಜಕೀಯ ಆಡಳಿತದ ಬಗ್ಗೆ ಮಾಹಿತಿ ತಿಳಿಸ್ತದೆ ಸ್ನೇಹಿತರೆ. ಇದಿಷ್ಟು ಸಾಹಿತ್ಯ ಮತ್ತು ಶಿಕ್ಷಣದ ಬಗ್ಗೆ ಮಾಹಿತಿ. ನೆಕ್ಸ್ಟ್, ಕಲೆ ಮತ್ತು ವಾಸ್ತುಶಿಲ್ಪ. ಈ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಹಿಂದಿನ ಎಕ್ಸಾಮ್ಗಳದಾಗ ಹೆಚ್ಚಿಗೆ ಪ್ರಶ್ನೆ ಕೇಳ್ಯಾರ. ಅತಿ ಹೆಚ್ಚು ಪ್ರಶ್ನೆಗಳು ಇಮ್ಮಡಿ ಪುಲಕೇಶಿಯ ಮೇಲೆ ಕೇಳ್ಯಾರ. ಇಮ್ಮಡಿ ಪುಲಿಕೇಶಿ ಬಿಟ್ಟರೆ ಈ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಕೇಳಿರುವಂಥದ್ದು. ಓಕೆ ರೀ. 43ನೇ ಪ್ರಶ್ನೆ, ಬಾದಾಮಿಯ ಚಾಲುಕ್ಯರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಓಕೆ ರೀ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ವೇಸರ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿರುವಂಥದ್ದು. ನೆಕ್ಸ್ಟ್ 44ನೇ ಪ್ರಶ್ನೆ, ಚಾಲುಕ್ಯರ ಕಾಲದ ದೇವಾಲಯಗಳು ಸಿಗದ ಪ್ರದೇಶ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಬೇಲೂರು. ನೋಡ್ರಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ 3 ಸ್ಥಳಗಳಲ್ಲಿ ಚಾಲುಕ್ಯರ ಕಾಲದ ದೇವಾಲಯಗಳು ಕಂಡು ಬರ್ತಾವ. ಆದ್ರೆ ಈ ಬೇಲೂರಿನಲ್ಲಿ ಚಾಲುಕ್ಯರ ಕಾಲದ ದೇವಾಲಯಗಳ ಕಂಡು ಬರಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ 45ನೇ ಪ್ರಶ್ನೆ, ಐಹೊಳೆ ದೇವಾಲಯಗಳನ್ನ ಕಟ್ಟಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಚಾಲುಕ್ಯರು. ಐಹೊಳೆಯಲ್ಲಿ ಏನು ದೇವಾಲಯಗಳು ಕಂಡು ಬರ್ತಾವಲ್ರಿ ಅವೆಲ್ಲವೂ ಚಾಲುಕ್ಯರು ಕಟ್ಟಿಸಿರ್ತಕ್ಕಂಥ ದೇವಾಲಯಗಳು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಇನ್ ಡಿಟೇಲ್ ಮಾಹಿತಿ ನೋಡೋಣ ಸ್ನೇಹಿತರೆ. ಬಾದಾಮಿಯ ಚಾಲುಕ್ಯರು ವೇಸರ ಶೈಲಿಯನ್ನ ಅನುಸರಿಸಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿರುವಂಥದ್ದು. ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ವೇಸರ ಶೈಲಿ ಸ್ನೇಹಿತರೆ. ಬಾದಾಮಿಯ ಚಾಲುಕ್ಯರು ಯಾವುದೇ ಒಂದು ದೇವಾಲಯಗಳನ್ನು ಕಟ್ಟಬೇಕಾಗಿತ್ತು ಅಂತಂದ್ರೆ ಯಾವ ವಾಸ್ತುಶಿಲ್ಪ ಶೈಲಿಯನ್ನು ಅನುಸರಿಸ್ತಿದ್ರಿ, ಅದು ವೇಸರ ಶೈಲಿ. ಓಕೆ ರೀ. ವೇಸರ ಶೈಲಿ ಅಂತಂದ್ರೆ ಏನ್ರಿ, ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳ ಮಿಶ್ರಣ ಮಾಡಿ ವೇಸರ ಶೈಲಿ ಅಂತ ತಮ್ಮದೇ ಆಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಶೈಲಿಯನ್ನ ಈ ಬಾದಾಮಿಯ ಚಾಲುಕ್ಯರು ಕಂಡುಹಿಡಿದ್ರು ಸ್ನೇಹಿತರೆ. ಈ ವೇಸರ ಶೈಲಿಯನ್ನ ಚಾಲುಕ್ಯ ಶೈಲಿ, ಆಮೇಲೆ ಕರ್ನಾಟಕ ಶೈಲಿ ಅಂತಲೂ ಕೂಡ ಕರೀತಾರ. ಓಕೆ ರೀ. ಇವರು ಚಾಲುಕ್ಯ ಶೈಲಿ ನೋಡ್ರಿ, ಇಲ್ಲಿ ವೇಸರ ಶೈಲಿ ಅಂತಿತ್ತು, ಇಲ್ಲಿ ಚಾಲುಕ್ಯ ಶೈಲಿ ಅಂತ ಪದ ಬಳಕೆ ಮಾಡಿರುವಂಥದ್ದು. ಎರಡು ಒಂದೇ ಸ್ನೇಹಿತರೆ. ಈ ವೇಸರ ಶೈಲಿಯನ್ನೇ ಆಗ್ಲೇ ಹೇಳ್ದಂಗ ಚಾಲುಕ್ಯ ಶೈಲಿ ಮತ್ತು ಕರ್ನಾಟಕ ಶೈಲಿ ಅಂತಲೂ ಕೂಡ ಕರೀತಾರ. ಇವರು ಚಾಲುಕ್ಯ ಶೈಲಿ ಎಂಬ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನ ಭಾರತೀಯ ವಾಸ್ತುಶಿಲ್ಪದಲ್ಲಿ ಪ್ರಾರಂಭಿಸಿದ್ರು. ಈ ಶೈಲಿಯು ಐಹೊಳೆಯಲ್ಲಿ ಜನ್ಮ ತಾಳಿ ಬಾದಾಮಿ ಮತ್ತು ಪಟ್ಟದ ಕಲ್ಲಿನಲ್ಲಿ ಬೆಳೆಯಿತು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ವೇಸರ ಶೈಲಿ ಐಹೊಳೆಯಲ್ಲಿ ಜನ್ಮ ತಾಳಿರುವಂಥದ್ದು ಸ್ನೇಹಿತರೆ. ಅಂದ್ರೆ ಐಹೊಳೆಯಲ್ಲಿರುವಂಥ ದೇವಾಲಯಗಳನ್ನು ಮೊಟ್ಟ ಮೊದಲ ಬಾರಿಗೆ ವೇಸರ ಶೈಲಿಯಲ್ಲಿ ಈ ಚಾಲುಕ್ಯರು ಕಟ್ಟುತ್ತಾರೆ. ನಂತರ ಬಾದಾಮಿ ಮತ್ತು ಪಟ್ಟದ ಕಲ್ಲಿನಲ್ಲಿ ಅದೇ ಒಂದು ಶೈಲಿಯಲ್ಲಿ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಹಾಗಾಗಿ ಬಾದಾಮಿಯ ಚಾಲುಕ್ಯರು ಏನು ದೇವಾಲಯಗಳ ಕಟ್ಟಿಸ್ತಾರಲ್ರಿ, ಅದರೊಳಗೆ ಅತಿ ಹೆಚ್ಚು ದೇವಾಲಯಗಳು ಈ ಐಹೊಳೆ, ಬಾದಾಮಿ ಮತ್ತು ಪಟ್ಟದ ಕಲ್ಲಿನಲ್ಲಿ ಕಂಡು ಬರ್ತಾವ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಐಹೊಳೆಯನ್ನ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಐಹೊಳೆಯನ್ನ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ನೆಕ್ಸ್ಟ್, ಪರ್ಸಿ ಬ್ರೌನ್ ಅಂತ ನಾವ ಚಾಲುಕ್ಯರ ವಾಸ್ತುಶಿಲ್ಪವನ್ನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದನು ಸ್ನೇಹಿತರೆ. ನೆಕ್ಸ್ಟ್, ಚಾಲುಕ್ಯರ ವಾಸ್ತುಶಿಲ್ಪ ಕರ್ನಾಟಕದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಕಂಡು ಬರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು, ಹಾಗೂ ನಾಗರಾಳ, BN ಜಾಲಿಹಾಳ, ಆಂಧ್ರ ಪ್ರದೇಶದ ಆಲಂಪುರ್, ಗದ್ವಾಲ್, ಸತ್ಯವಳಲ್ ಮತ್ತು ಬೀಚ್ ಒಳಲ್ಗಳಲ್ಲಿ
ಕಾಣಬಹುದು ಸ್ನೇಹಿತರೆ. ಈ ಪಟ್ಟದಕಲ್ಲು ವಿಶ್ವ ಪರಂಪರೆಗೆ ಸೇರಿದ ತಾಣವಾಗಿರುವಂಥದ್ದು. ಕರ್ನಾಟಕದಲ್ಲಿ ಹಂಪಿ ಮತ್ತು ಪಟ್ಟದಕಲ್ಲು ವಿಶ್ವ ಪರಂಪರೆಯ ತಾಣಗಳ ಸ್ನೇಹಿತರೆ. ಈ ಬಾದಾಮಿಯ ಚಾಲುಕ್ಯರು ದೇವಾಲಯಗಳನ್ನು ನಿರ್ಮಿಸಬೇಕಾದ್ರೆ ಅಂದ್ರೆ ರಚನೆ ಮಾಡಬೇಕಾದ್ರೆ ಕೆಂಪು ಮರಳುಗಲ್ಲುಗಳನ್ನು ಬಳಸ್ತಾ ಇದ್ರು ಸ್ನೇಹಿತರೆ. ಕೆಂಪು ಮರಳಿನ ಕಲ್ಲುಗಳನ್ನು ಬಳಸಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಬಾದಾಮಿ ಚಾಲುಕ್ಯರನ್ನ ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಪ್ರವರ್ತಕರು ಅಂತ ಕರೀತಾರೆ. ಬಾದಾಮಿ ಚಾಲುಕ್ಯರನ್ನ ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಪ್ರವರ್ತಕರು ಅಂತ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್ 46ನೇ ಪ್ರಶ್ನೆ. ಮೊದಲು ವಾತಾಪಿ ಎಂದು ಕರೆಯಲ್ಪಡುತ್ತಿದ್ದ ಯಾವ ನಗರವು ಚಾಲುಕ್ಯ ರಾಜವಂಶದಿಂದ ನಿರ್ಮಿಸಲ್ಪಟ್ಟ ಒಂದು ಗುಹಾಲಯ ಸಂಕೀರ್ಣಕ್ಕೆ ತವರಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸಿಂಪಲ್ ಏನಂತಂದ್ರೆ ಇಲ್ಲಿ ವಾತಾಪಿದ ಪ್ರಸ್ತುತ ಹೆಸರು ಏನು ಅಂತ ನಿಮಗೆ ಗೊತ್ತಿತ್ತು ಅಂತಂದ್ರೆ ಈ ಪ್ರಶ್ನೆಗೆ ಈಸಿಯಾಗಿ ಉತ್ತರ ಕೊಡಬಹುದು. ವಾತಾಪಿಗೆ ಇವಾಗ ಪ್ರಸ್ತುತವಾಗಿ ಏನಂತ ಕರೀತಾರೆ? ಆಪ್ಷನ್ ಸಿ ಸರಿಯಾದ ಉತ್ತರ, ಬಾದಾಮಿ. ಇವಾಗ ಪ್ರಸ್ತುತವಾಗಿ ಬಾದಾಮಿ ಅಂತ ಕರೀತಾರೆ. ಓಕೆ ರೀ. ಈ ಬಾದಾಮಿ ನಗರವು ಚಾಲುಕ್ಯ ರಾಜವಂಶದಿಂದ ನಿರ್ಮಿಸಲ್ಪಟ್ಟ ಒಂದು ಗುಹಾಲಯ ಸಂಕೀರ್ಣಕ್ಕೆ ತವರೂರಾಗಿರುವಂಥದ್ದು. ನೆಕ್ಸ್ಟ್ 47ನೇ ಪ್ರಶ್ನೆ. ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿದ ಐತಿಹಾಸಿಕ ಪ್ರಾಮುಖ್ಯತೆಯ ಸ್ಥಳಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ಬಾದಾಮಿ, ಪಟ್ಟದಕಲ್ಲು ಮತ್ತು ಐಹೊಳೆ. ಇವು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿದ ಐತಿಹಾಸಿಕ ಪ್ರಾಮುಖ್ಯತೆಯ ಸ್ಥಳಗಳ ಸ್ನೇಹಿತರೆ, ಪ್ರಮುಖ ಸ್ಥಳಗಳು. ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ದೇವಾಲಯಗಳೇನು ಕಟ್ತಿದ್ರಲ್ರಿ, ಯಾವ ರೀತಿ ಅವರು ದೇವಾಲಯಗಳು ಕಟ್ತಿದ್ರು, ಆ ದೇವಾಲಯಗಳ ಏನೇನು ಲಕ್ಷಣಗಳು ಹೊಂದಿರ್ತಿದ್ವು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರವೇಶ ದ್ವಾರದ ಬಾಗಿಲಿಗಳಿಗೆ ಅಲಂಕಾರಿಕ ಕೆತ್ತನೆಗಳು ಮಾಡ್ತಾ ಇದ್ರು ಸ್ನೇಹಿತರೆ. ಒಂದು ದೇವಸ್ಥಾನದ ದೊಡ್ಡ ಈ ರೀತಿ ಗೋಪುರ ಇರ್ತದೆ, ಇದು ಎಂಟ್ರನ್ಸ್ ಇರ್ತದೆ. ಈ ಎಂಟ್ರನ್ಸಿಗೆ ಏನು ಗೋಡೆಗಳು ಇರ್ತವಲ್ರಿ, ಇಲ್ಲಿ ಅಲಂಕಾರಿಕವಾಗಿ ವಿವಿಧ ರೀತಿಯ ಕೆತ್ತನೆಗಳು ಹೊಂದಿರ್ತಿದ್ವು ಸ್ನೇಹಿತರೆ. ಪ್ಲೇನ್ ಗಾಡಿ ಇರ್ತಿರ್ಲಿಲ್ಲ. ಏನಾದರೂ ದೇವಿಗಳದಾಗಲಿ ಏನಾದರೂ ಒಟ್ಟಾರೆಯಾಗಿ ಅಲಂಕಾರಿಕವಾಗಿ ಕೆತ್ತನೆ ಮಾಡ್ತಾ ಇದ್ರು. ಪ್ಲೇನ್ ಗಾಡಿ ಬಿಡ್ತಿರ್ಲಿಲ್ಲ ಅವರು. ನೆಕ್ಸ್ಟ್ ನವರಂಗ, ಮುಖಮಂಟಪ, ಸುಖನಾಸಿ, ಗರ್ಭಗುಡಿ ಮತ್ತು ಗರ್ಭಗೃಹದ ಮೇಲೆ ಪಿರಾಮಿಡ್ಡಿನ ಆಕೃತಿ 30-40 ಅಡಿ ಶಿಖರಗಳು ಮೋಸ್ಟ್ ಇಂಪಾರ್ಟೆಂಟ್ ರೀ. ಇವ್ರು ನೋಡ್ರಿ ದೇವಸ್ಥಾನ ಯಾವ ರೀತಿ ಕಟ್ತಿದ್ರು ಅಂತಂದ್ರೆ, ಇವಾಗ ಎಂಟ್ರನ್ಸ್ ಆದ ತಕ್ಷಣನೇ ನವರಂಗ ಅಂತ ಇದು ದೊಡ್ಡ ಸ್ಪೇಸ್ ಬರ್ತಿತ್ತು. ಇಲ್ಲಿ ದೊಡ್ಡ ಸ್ಪೇಸ್, ಇದು ನವರಂಗ. ಈ ರೀತಿ ದೊಡ್ಡ ಸ್ಪೇಸ್ ಬಿಡ್ತಿದ್ರು. ಇದಾದ್ಮೇಲೆ ಮುಖಮಂಟಪ, ಇಲ್ಲಿ ಗರ್ಭಗುಡಿ ಅದ, ಗರ್ಭಗುಡಿ ಆದ ತಕ್ಷಣನೇ ಸಣ್ಣದೊಂದು ಜಾಗ ಬಿಡ್ತಿದ್ರಿ. ಇದಕ್ಕೆ ಸುಖನಾಸಿ ಅಂತ ಕರೀತಾರೆ, ಸುಖನಾಸಿ. ಇಲ್ಲಿ ಇವಾಗ VIP ಟಿಕೆಟ್ ತೊಗೊಂಡು ಹೋಗ್ತಾರೆ, VIP ಟಿಕೆಟ್ ತೊಗೊಂಡು ಹೋಗ್ತಾರ. ನಮಗೆ ಇಲ್ಲಿ ಒಂದು ದೊಡ್ಡದು ಇರ್ತೈತಿ, ಇಲ್ಲಿಂದನೇ ನಾವು ಗರ್ಭಗುಡಿಯಲ್ಲಿರುವಂಥ ದೇವರನ್ನ ನೋಡ್ಬೋದು. ಇನ್ನು ರೊಕ್ಕ ಕೊಟ್ಟು ಟಿಕೆಟ್ ತಕೊಂಡವ್ರು ಡೈರೆಕ್ಟ್ ದರ್ಶನ ಅಂತ ತಗೊಳ್ತಾರೆ. ಅವ್ರಿಗೆ ನಮ್ಗಿಂತ ಸ್ವಲ್ಪ ಮುಂದೆ ನಿಂದ್ರಿಸಿರ್ತಾರೆ, ಈ ದೇವ್ರಕ್ಕಿಂತ ಮುಂದೆ ನಿಂದ್ರಿಸಿರ್ತಾರೆ ಇವರು. ಈ ದೇವರ ಅತಿ ಸಮೀಪ ಇವ್ರು ಇರ್ತಾರೆ, ರೊಕ್ಕ ಕೊಟ್ಟು ಟಿಕೆಟ್ ತೊಗೊಂಡವ್ರು. ಯಾವುದಾದ್ರೂ ದೇವಸ್ಥಾನದೊಳಗೆ ನೀವು ಇದನ್ನು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಇದಕ್ಕೆ ಸುಖನಾಸಿ ಅಂತ ಕರಿತೀವಿ. ಇವ್ರ ನಂತರ ಜನರಲ್ ನಾವೇನು ರೊಕ್ಕ ಕೊಟ್ಟು ಏನು ಟಿಕೆಟ್ ತೆಗಿಸಿರಂಗಿಲ್ಲ, ಪಾಳಿ ಹಚ್ಚಿಗೆಸಿಂದ ದೇವರ ದರ್ಶನ ಪಡ್ಕೊಳ್ತೀವಲ್ರಿ, ಇಲ್ಲಿ ನಿಂತಿರ್ತೀವಿ. ಇದಕ್ಕೆ ನಾವು ಮುಖಮಂಟಪ ಅಂತ ಕರಿತೀವಿ ಸ್ನೇಹಿತರೆ. ಇದಕ್ಕೆ ಮುಖಮಂಟಪ ಅಂತ ಕರಿತೀವಿ. ಪ್ರತಿಯೊಂದು ದೇವಾಲಯಗಳು ಕಟ್ಟಬೇಕಾದ್ರೆ ಇದೇ ಡಿಸೈನ್ ಅನ್ನ ಮೇಂಟೈನ್ ಮಾಡ್ತಿದ್ರು ಯಾರು? ಬಾದಾಮಿಯ ಚಾಲುಕ್ಯರು. ನೋಡ್ರಿ, ಇಲ್ಲೊಂದು ಎಂಟ್ರನ್ಸಿನ ಮೇಲೆ ಒಂದು ಶಿಖರ ಇರ್ತಿತ್ತು. ಇಲ್ಲಿ ಬಂದ್ರ ಪ್ಲೇ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬಿಡ್ತಿದ್ರು. ಇದಕ್ಕೆ ನವರಂಗ ಅಂತ ಕರೀತಾರೆ. ಇದಾದ ತಕ್ಷಣ ದರ್ಶನ ತಗೊಳಕಂತ ಹಿಂಗೆ ಪಾಳಿ ಹಚ್ಚಿ ಇಲ್ಲಿ ಹೋಗ್ತೀವಿ ನಾವು, ಇದು ಮುಖಮಂಟಪ. ಪಾಳಿ ಹಚ್ಚಲಾರ್ದವ್ರು ಡೈರೆಕ್ಟ್ ರೊಕ್ಕ ಕೊಟ್ಟಗಿಸಿಂದ ಹೋಗ್ತಾರಲ್ಲ, ಇಲ್ಲಿ ಇದೊಂದು ಸ್ವಲ್ಪ ಭಾಳ ದೊಡ್ಡ ಜಾಗ ಇರಂಗಿಲ್ಲ, ಸ್ವಲ್ಪ ಜಾಗ ಇರ್ತದೆ. ಇದಕ್ಕೆ ಸುಖನಾಸಿ ಅಂತ ಕರಿತೀವಿ. ಇದು ಮುಂದನೆ ಲಾಸ್ಟ್ಗಿರೋದೆ ಗರ್ಭಗೃಹ. ಇಲ್ಲಿ ಗರ್ಭಗುಡಿ ಇರ್ತದೆ ಸ್ನೇಹಿತರೆ, ಓಕೆ ರೀ. ಈ ಗರ್ಭಗುಡಿಯ ಮೇಲೆ ಒಂದು ಶಿಖರ ಕಟ್ತಿದ್ರು ಅವರು. ಈ ರೀತಿ ಒಂದು ಶಿಖರ ಕಟ್ತಿದ್ರು ದೊಡ್ಡದಾಗಿ. ಅದು 30-40 ಅಡಿ ಎತ್ತರ ಇರುವಂಥ ಶಿಖರ ಕಟ್ತಿದ್ರು, ಪಿರಾಮಿಡ್ಡಿನ ಆಕೃತಿ ಶಿಖರ ಕಟ್ತಿದ್ರು ಸ್ನೇಹಿತರೆ, ಓಕೆ ರೀ. ನೆಕ್ಸ್ಟ್, ಕೆಲವು ದೇವಾಲಯಗಳ ನಕ್ಷತ್ರಾಕಾರದ ತಳವಿನ್ಯಾಸದ ಮೇಲೆ ನಿರ್ಮಿಸಿರುವುದನ್ನು ನಾವು ಕಾಣಬಹುದು.
ಅಂದ್ರೆ ಬುನಾದಿಯ ಆದಮೇಲೆ ಒಂದು ಥರದ ಗಾಡಿ ಕಟ್ತೀವಲ್ರಿ, ಅದನ್ನು ನಕ್ಷತ್ರಾಕಾರದ ಗೋಡೆಯ ಮೇಲೆ ಕೆಲವು ದೇವಾಲಯಗಳ ಈ ಬಾದಾಮಿಯ ಚಾಲುಕ್ಯರು ನಿರ್ಮಿಸ್ತಿದ್ರು ಸ್ನೇಹಿತರೆ. ಅಂದ್ರೆ ಇದು ಒಂದು ಲಕ್ಷಣ. ನೆಕ್ಸ್ಟ್, ಕುದುರೆ ಲಾಳಾಕೃತಿ ತಳವಿನ್ಯಾಸ. ಕೆಲವೊಂದು ನಕ್ಷತ್ರಾಕಾರದ ತಳವಿನ್ಯಾಸ ಇದ್ರೆ ಅಂದ್ರೆ ಬುನಾದಿ ಬೇಸ್ಮೆಂಟ್, ತಳವಿನ್ಯಾಸ ಅಂದ್ರೆ ಬೇಸ್ಮೆಂಟ್ ಸ್ನೇಹಿತರೆ. ನಕ್ಷತ್ರಾಕಾರದ ಬೇಸ್ಮೆಂಟ್ ಇದ್ರೆ ಕೆಲವೊಂದು ಕುದುರೆ ಲಾಳಾಕೃತಿಯ ಬೇಸ್ಮೆಂಟ್ ಅನ್ನ ಹೊಂದಿರ್ತಿದ್ವು. ನೆಕ್ಸ್ಟ್, ಚೌಕಾಕಾರದ ಗರ್ಭಗೃಹ. ಅಂದ್ರೆ ಗರ್ಭಗುಡಿ ಹೆಂಗಿರ್ತಿತ್ತು ಅಂದ್ರೆ 4 ಮೂಲೆಗಳನ್ನು ಹೊಂದಿರ್ತಿತ್ತು ಗರ್ಭಗುಡಿ. ಚೌಕಾಕಾರ ಅಂದ್ರೆ 4 ಮೂಲೆ. ಅಂದ್ರೆ ಇಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡ್ತಿದ್ರು, ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಿದ್ರು. ಈ ಗರ್ಭದ ಗುಡಿ, ದೇವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಏನು ಕೋಣೆ ಅದಲ್ರಿ, ಅದಕ್ಕೆ ಗರ್ಭಗುಡಿ ಅಂತ ಕರಿತೀವಿ. ಇದು 4 ಮೂಲೆಗಳನ್ನು ಹೊಂದಿರ್ತಿತ್ತು ಸ್ನೇಹಿತರೆ. ಅದು ಚೌಕಾಕಾರನೇ ಆಗಿರ್ತಿತ್ತು. ಅದು ಈ ಕಡೆಯಿಂದ ಈ ಕಡೆ ಡಿಸ್ಟೆನ್ಸ್ ಸೇಮ್, ಈ ಕಡೆಯಿಂದ ಈ ಕಡೆ ಡಿಸ್ಟೆನ್ಸ್, ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ 4 ಡಿಸ್ಟೆನ್ಸ್ ಸೇಮ್ ಇರುತ್ತೆ ಸ್ನೇಹಿತರೆ. ಈ ರೀತಿಯ ಚೌಕಾಕಾರದ ಗರ್ಭಗೃಹಗಳನ್ನು ಹೊಂದಿರ್ತಿದ್ವು. ನೆಕ್ಸ್ಟ್, ಒಳ ಪ್ರದಕ್ಷಿಣಿ ಪಥ. ಅಂದ್ರೆ ಈಗ ಒಂದು ಗುಡಿ ಆ ಸ್ನೇಹಿತರೆ, ಇದು ಒಂದು ಗುಡಿ, ಇಲ್ಲಿ ದೇವರದನ. ನಾವು ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಹಿಂಗೆ ಸುತ್ತ ತಿರುಗ್ತೀವಿ, ಗೊತ್ತಿಲ್ರಿ, ಕೈ ಮುಕ್ಕೊಂಡ್ಗಿಸಿನ ಸುತ್ತ ತಿರುಗ್ತೀವಿ ನಾವು. 2 ಸುತ್ತು 5 ಸುತ್ತು ನಮ್ಮ ನಂಬಿಕೆಗೆ ಅನುಗುಣವಾಗಿ ಈ ದೇವರ ಸುತ್ತ ಕೈ ಮುಗುತ್ತಾ ದೇವರ ಜಪ ಮಾಡ್ತಾ ಏನು ಸುತ್ತುತ್ತೀವಲ್ರಿ, ಅದಕ್ಕೆ ನಾವು ಒಳ ಪ್ರದಕ್ಷಿಣಿ ಪಥ ಅಂತ ಕರೀತಾರ. ಪ್ರತಿಯೊಂದು ದೇವಾಲಯದಲ್ಲಿ ಗರ್ಭಗುಡಿಯ ಸುತ್ತಕ್ಕೆ ಪ್ಲೇಸ್ ಬಿಡ್ತಿದ್ರು ಸ್ನೇಹಿತರೆ, ಜಾಗ ಬಿಡ್ತಿದ್ರು. ಅದಕ್ಕೆ ಒಳ ಪ್ರದಕ್ಷಿಣಿ ಪಥ ಅಂತ ಕರಿತಿದ್ರು. ಇದು ಒಂದು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪಿಯ ಲಕ್ಷಣಗಳು. ನೆಕ್ಸ್ಟ್, ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಾಲಯಗಳ ರಚನೆ. ನೋಡ್ರಿ, ಒಂದೇ ದೇವಾಲಯ ಅದ, ಇಲ್ಲಿ ದೊಡ್ಡ ಎಂಟ್ರನ್ಸ್ ಗೇಟ್ ಅದ. ಕೆಲವು ದೇವಾಲಯಗಳ ಚಾಲುಕ್ಯರು ಯಾವ ರೀತಿ ಮಾಡ್ತಿದ್ರು ಅಂತಂದ್ರೆ, ಇಲ್ಲೊಂದು ದೇವಸ್ಥಾನ, ಇದೇ ಒಂದೇ ಮೇನ್ ದೊಡ್ಡ ದೇವಾಲಯದಾಗ ಇಲ್ಲೊಂದು ಗರ್ಭಗುಡಿ, ಇಲ್ಲೊಂದು ಗರ್ಭಗುಡಿ, ಇಲ್ಲೊಂದು ಗರ್ಭಗುಡಿ, ಈ ರೀತಿ ಗರ್ಭಗುಡಿಗಳ ಮೂಲಕ ಒಂದೇ ದೇವಸ್ಥಾನದಲ್ಲಿ ಹಲವಾರು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡುವ ಉದ್ದೇಶದಿಂದ 1, 2 ಅಥವಾ 3 ಗರ್ಭಗುಡಿಗಳನ್ನ ನಿರ್ಮಾಣ ಮಾಡ್ತಿದ್ರು ಸ್ನೇಹಿತರೆ. ಯಾವ ದೇವಸ್ಥಾನದಲ್ಲಿ ಒಂದೇ ಗರ್ಭಗುಡಿ ಇತ್ತಂತ ತಿಳ್ಕೊಡ್ರಿ, ಅಂದ್ರೆ ಒಂದೇ ಗರ್ಭಗುಡಿ ಒಂದೇ ದೇವರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತಂದ್ರೆ ಅದು ಏಕಕೂಟ ದೇವಸ್ಥಾನ. ಇನ್ನು ಒಂದೇ ದೇವಸ್ಥಾನದೊಳಗೆ 2 ಗರ್ಭಗುಡಿಗಳಿದ್ದು ಅಂತ ತಿಳ್ಕೊಡ್ರಿ, ಅಂಥವುಗಳನ್ನ ದ್ವಿಕೂಟ ದೇವಾಲಯಗಳು. ನೆಕ್ಸ್ಟ್, ಒಂದೇ ದೇವಸ್ಥಾನದಲ್ಲಿ 3 ಗರ್ಭಗುಡಿಗಳಿದ್ದು ಅಂತ ತಿಳ್ಕೊಳ್ರಿ, ಅದಕ್ಕೆ ತ್ರಿಕೂಟ ದೇವಾಲಯಗಳು ಅಂತ ಕರಿತಾ ಇದ್ರು. ಈ ರೀತಿ ಏಕಕೂಟ, ದ್ವಿಕೂಟ, ಆಮೇಲೆ ತ್ರಿಕೂಟ ದೇವಾಲಯಗಳ ರಚನೆ ಮಾಡ್ತಾ ಇದ್ರು. ನೆಕ್ಸ್ಟ್, ದೇವಾಲಯದ ಗೋಡೆಗಳ ಮೇಲೆ ಅಲಂಕಾರಿಕ ಕೆತ್ತನೆಗಳು ಇರುತ್ತಿದ್ದು ಸ್ನೇಹಿತರೆ. ಗಾಡಿ ಒಟ್ಟು ಪ್ಲೇನ್ ಬಿಡ್ತಿದ್ದಿಲ್ಲರಿ, ಆ ಪ್ರತಿಯೊಂದು ಗೋಡೆಯ ಮೇಲೆ ಏನಾದ್ರೂ ಏನೋ ಒಂದು ಕೆತ್ತನೆ ಇರ್ತಿತ್ತು. ಓಕೆ ರೀ. ನೆಕ್ಸ್ಟ್, ಡಾಕ್ಟರ್ ಶಿವರಾಮ್ ಕಾರಂತರು ಕರ್ನಾಟಕ ಕಲಾಕ್ಷೇತ್ರದಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆಯು ಸುವರ್ಣ ಯುಗವಾಗಿತ್ತು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಇದಿಷ್ಟು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ 48ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಸ್ಥಳವು ಕತ್ತರಿಸಿದ ಕಲ್ಲಿನ ಗುಹೆ ದೇವಾಲಯಗಳ ವಾಸ್ತುಶೈಲಿಗೆ ಹೆಸರುವಾಸಿಯಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಬಾದಾಮಿ. ನೆಕ್ಸ್ಟ್, ಚಾಲುಕ್ಯ ವಾಸ್ತುಶಿಲ್ಪದ ಪ್ರಕಾರಗಳ ಬಗ್ಗೆ ನೋಡೋದಾದ್ರೆ ಗುಹಾಲಯ ದೇವಾಲಯಗಳ, ರಚನಾತ್ಮಕ ದೇವಾಲಯಗಳಂತ 2 ಪ್ರಕಾರದ ದೇವಾಲಯಗಳನ್ನು ನಿರ್ಮಿಸಿರುವಂಥದ್ದನ್ನು ನಾವು ಕಾಣಬಹುದು. ಗುಹಾಲಯ ದೇವಾಲಯಗಳ ಬಗ್ಗೆ ನೋಡೋದಾದ್ರೆ ಬಾದಾಮಿಯೊಳಗ ಬೃಹತ್ ಗುಡ್ಡವನ್ನ ಕೊರೆದು, ನೋಡ್ರಿ ಇದು ಒಂದೇ ಗುಡ್ಡ, ಈ ರೀತಿ ದೊಡ್ಡ ಒಂದು ಗುಡ್ಡವನ್ನ ಕೊರೆದು 4 ಗುಹಾಂತರ ದೇವಾಲಯಗಳನ್ನ ನಿರ್ಮಿಸಿರುವಂಥದ್ದು. ಈ ರೀತಿ ಇಲ್ಲೊಂದು, ಈ ಕಡೆ ಒಂದು, ಈ ರೀತಿ 4 ಗುಹಾಲಯಗಳನ್ನ ನಿರ್ಮಿಸಿರುವಂಥದ್ದು. ಎಲ್ರಿ? ಬಾದಾಮಿಯಲ್ಲಿ. ಗುಹಾಂತರ ದೇವಾಲಯಗಳನ್ನ ಬಾದಾಮಿ ಮತ್ತು ಐಹೊಳೆಯಲ್ಲಿ ಮಾತ್ರ ಕಾಣಬಹುದ್ರಿ ನಾವು. ಗುಹಾಂತರ ದೇವಾಲಯಗಳನ್ನ ಬಾದಾಮಿಯಲ್ಲಿ ಮತ್ತು ಐಹೊಳೆಯಲ್ಲಿ ಮಾತ್ರ ಕಾಣಬಹುದು. ಬಾದಾಮಿಯಲ್ಲಿರುವಂಥ ಗುಹಾಂತರ ದೇವಾಲಯಗಳ ಬಗ್ಗೆ ನೋಡೋದಾದ್ರೆ, ಈ ಗುಹಾಲಯಗಳನ್ನ ಅಂದ್ರೆ ಈ ಬಾದಾಮಿಯಲ್ಲಿರುವ ಗುಹಾಲಯಗಳನ್ನ 1ನೇ ಕೀರ್ತಿವರ್ಮ ಆಮೇಲೆ ಮಂಗಳೇಶ, 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ನಿರ್ಮಿಸಿರುವಂಥದ್ದು. ಒಂದೇ ಬಂಡೆಗಲ್ಲನ್ನ ಕೊರೆದು ಈ ದೇವಾಲಯಗಳನ್ನ ನಿರ್ಮಿಸಿರುವಂಥದ್ದು. ವಿನ್ಯಾಸದಲ್ಲಿ ಒಂದೇ ಮಾದರಿಯನ್ನ ಹೊಂದಿರತಕ್ಕಂಥದ್ದು.
ಈ ಒಂದೇ ಗುಡ್ಡವನ್ನು ಕೊರೆದು 4 ಗುಹಾಂತರ ದೇವಾಲಯಗಳ ರಚನೆ ಮಾಡಿರುವಂಥದ್ದು. ಆ 4 ಗುಹಾಂತರ ದೇವಾಲಯಗಳ ನೋಡಕ್ಕೆ ಒಂದೇ ವಿನ್ಯಾಸ ಅಂದ್ರೆ ಒಂದೇ ಡಿಸೈನ್ದೊಳಗೆ ಇರುವಂಥದ್ದು ಸ್ನೇಹಿತರೆ. 1ನೇ ಗುಹಾಲಯದ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಈ 1ನೇ ಗುಹಾಂತರ ದೇವಾಲಯ ಏನದಲ್ರಿ, ಅದು ಶೈವ ಧರ್ಮಕ್ಕೆ ಸೇರಿರುವಂಥ ಗುಹಾ ದೇವಾಲಯವಾಗಿರುವಂಥದ್ದು, ಅಂದ್ರೆ ಗುಹಾಲಯವಾಗಿರುವಂಥದ್ದು. ಈ ಗುಹೆಯಲ್ಲಿ ಅಂದ್ರೆ ಈ 1ನೇ ಗುಹೆಯಲ್ಲಿ ಅರ್ಧನಾರೀಶ್ವರ ಆಮೇಲೆ ನಟರಾಜನ ಶಿಲ್ಪಗಳನ್ನು ಕೆತ್ತಲಾಗಿರುವಂಥದ್ದು. ನೋಡ್ರಿ, ನಟರಾಜ, ಅರ್ಧನಾರೀಶ್ವರ ಮತ್ತು ನಟರಾಜನ ಶಿಲ್ಪಗಳ 1ನೇ ಗುಹಾಲಯದಲ್ಲಿ ಇರುವಂಥದ್ದು. ನೆಕ್ಸ್ಟ್ 2ನೇ ಗುಹಾಲಯದ ಬಗ್ಗೆ ನೋಡೋದಾದ್ರೆ, ಇದು ವೈಷ್ಣವ ಧರ್ಮಕ್ಕೆ ಸೇರಿರುವಂಥ ಗುಹಾಲಯ ಸ್ನೇಹಿತರೆ. ಈ ಗುಹೆಯಲ್ಲಿ ವರಹ ಮತ್ತು ಉಬ್ಬು ಶಿಲ್ಪಿಗಳು ಕಾಣಬಹುದು. ಈ 2ನೇ ಗುಹಾಲಯದಲ್ಲಿ, ಇದು 2ನೇ ಗುಹಾಲಯ ಸ್ನೇಹಿತರೆ, ಈ 2ನೇ ಗುಹಾಲಯದಲ್ಲಿ ವರಹ ಮತ್ತು ಉಬ್ಬ ಶಿಲ್ಪಿಗಳು ಕಾಣಬಹುದು ಸ್ನೇಹಿತರೆ. ಈ ಪಿಕ್ಚರ್ ನೀವು ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್ 3ನೇ ಗುಹಾಲಯ. 3ನೇ ಗುಹಾಲಯವೂ ಕೂಡ ವೈಷ್ಣವ ಧರ್ಮಕ್ಕೆ ಸೇರಿರುವಂಥದ್ದು. ಈ 3ನೇ ಗುಹಾಲಯ ಎಲ್ಲವುಗಳಿಗಿಂತ ದೊಡ್ಡದಾಗಿರುವಂಥದ್ದು. ಈ ಗುಹೆಯನ್ನ ಮಂಗಳೇಶ ಕೆತ್ತಿಸಿರುವಂಥದ್ದು ಸ್ನೇಹಿತರೆ. ಈ ಗುಹಾಲಯದಲ್ಲಿ, ಇದು 3ನೇ ಗುಹಾಲಯ ಸ್ನೇಹಿತರೆ. ಓಕೆ, ಇದು 3ನೇ ಗುಹಾಲಯ. 4 ಗುಹಾಲಯಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಗುಹಾಲಯ ಇದು. ಇದನ್ನು ಮಂಗಳೇಶ ಕಟ್ಟಿರುವಂಥದ್ದು. ಭೂದೇವಿ ಶೇಷನ ಮೇಲೆ ಕುಳಿತಿರುವಂಥ ವಿಷ್ಣು ಮತ್ತು ನರಸಿಂಹ, ವಾಮನ, ಬಲರಾಮ, ಹರಿಹರ ಶಿಲ್ಪಗಳು ಈ 3ನೇ ಗುಹಾಲಯದಲ್ಲಿ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ 4ನೇ ಗುಹಾಲಯ. ಇದು ಜೈನ ಧರ್ಮಕ್ಕೆ ಸೇರಿರುವಂಥದ್ದು. 4 ಗುಹಾಲಯಗಳಲ್ಲಿ ಇದು ಅತ್ಯಂತ ಚಿಕ್ಕ ಗುಹಾಲಯ. ಈ ಗುಹಾಲಯದಲ್ಲಿ ಮಹಾವೀರ ಆಮೇಲೆ ಮಹಾವೀರನ ಶಿಷ್ಯ ಗೌತಮ ಮತ್ತು 23ನೇ ತೀರ್ಥಂಕರಾದ ಪಾರ್ಶ್ವನಾಥನ ಶಿಲ್ಪಗಳು ಕಾಣಬಹುದು ಸ್ನೇಹಿತರೆ. ಯಾವುದ್ರೆ ಈ 4ನೇ ಗುಹಾಲಯದಲ್ಲಿ. ಬಾದಾಮಿಯು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿಯಾದರೂ ಕೂಡ ಇಲ್ಲಿ ಕೆಲವು ಅಥವಾ ರಚನಾತ್ಮಕ ದೇವಾಲಯಗಳನ್ನು ಕೂಡ ಕಾಣಬಹುದು ಸ್ನೇಹಿತರೆ. ಅವುಗಳಲ್ಲಿ ಪ್ರಮುಖವಾದವುಗಳ ಯಾವ್ಯಾವು ಅಂತಂದ್ರೆ, ಮಾಲಗಿತ್ತಿ ಶಿವಾಲಯ, ಭೂತನಾಥ ದೇವಾಲಯ, ಲಕುಮೀಶ ದೇವಾಲಯ ಮತ್ತು ವಿರೂಪಾಕ್ಷ ದೇವಾಲಯಗಳು. ಗುಹಾಂತರ ದೇವಾಲಯಗಳ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ರಚನಾತ್ಮಕ ದೇವಾಲಯಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಡಿಸ್ಕಸ್ ಮಾಡೋಣ. 49ನೇ ಪ್ರಶ್ನೆ, ಬಾದಾಮಿ ಗುಹೆ ದೇವಾಲಯಗಳು ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ಸ್ನೇಹಿತರೆ. ನೋಡ್ರಿ, ಗುಹಾ ದೇವಾಲಯಗಳಲ್ಲಿ ಕಾಣ್ತಾವ್ರಿ, ಬಾದಾಮಿ ಒಳಗೆ, ಐಹೊಳೆ ಒಳಗೆ ಕಾಣ್ತಾವ. ಇವೆರಡು ಯಾವ ಜಿಲ್ಲೆಯೊಳಗೆ ಬರ್ತಾವ್ರಿ? ಇವೆರಡು ಬಾಗಲಕೋಟೆ ಜಿಲ್ಲೆಯೊಳಗೆ ಬರ್ತಾವ. ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ಬಾಗಲಕೋಟೆ. ಬಾದಾಮಿಯ ಗುಹಾ ದೇವಾಲಯಗಳ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥದ್ದು. ಸಿಂಪಲ್ ಏನಂದ್ರೆ ಈ ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥದ್ದು. ನೆಕ್ಸ್ಟ್ 50ನೇ ಪ್ರಶ್ನೆ, ಈ ಕೆಳಗಿನ ಯಾವ ಬಾದಾಮಿ ಗುಹೆಯು ವಿಷ್ಣುವಿಗೆ ಅರ್ಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ, ಗುಹೆ ಸಂಖ್ಯೆ 3. ನೆಕ್ಸ್ಟ್ 51ನೇ ಪ್ರಶ್ನೆ, ಬಾದಾಮಿಯ ಪ್ರಸಿದ್ಧ 3ನೇ ವಿಷ್ಣು ದೇವಾಲಯವನ್ನು ಈತನು ನಿರ್ಮಿಸಿದನು. ಯಾರು ನಿರ್ಮಿಸಿದ್ರಿ? ಆಪ್ಷನ್ ಬಿ ಸರಿಯಾದ ಉತ್ತರ, ಮಂಗಳೇಶ. ಇದು ಅತ್ಯಂತ ದೊಡ್ಡ ಗುಹಾಲಯ ಸ್ನೇಹಿತರೆ. ಇದ್ರ ಮೇಲೆ ಪ್ರಶ್ನೆಗಳು ಬಹಳ ಕೇಳ್ಯಾರ ನೋಡ್ರಿ. ಓಕೆ ರೀ. ನೆಕ್ಸ್ಟ್ ನಾವು ರಚನಾತ್ಮಕ ದೇವಾಲಯಗಳ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಚಾಲುಕ್ಯ ಕಾಲದ ದೇವಾಲಯಗಳು ಮುಖ್ಯವಾಗಿ ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲು ಈ 3 ಸ್ಥಳಗಳಲ್ಲಿ ಕಂಡು ಬರ್ತಾವ್ರಿ. ಓಕೆ ರೀ. ಐಹೊಳೆ ಬಗ್ಗೆ ನೋಡೋದಾದ್ರೆ, ಈ ಐಹೊಳೆಯ ಪ್ರಾಚೀನ ಹೆಸರು ಆರ್ಯಪುರ ಅಂತ ಇತ್ತು ಸ್ನೇಹಿತರೆ. ಐಹೊಳೆಗೆ ಹಿಂದೆ ಆರ್ಯಪುರ ಅಂತ ಕರಿತಾ ಇದ್ರು. ಪರ್ಷಿ ಬ್ರೌನ್ ರವರು ಈ ನಗರಕ್ಕೆ ದೇವಾಲಯಗಳ ತೊಟ್ಟಿಲು ಅಂತ ವರ್ಣಿಸಿರುವಂಥದ್ದು. ಯಾವುದ್ರಿ? ಐಹೊಳೆ ನಗರಕ್ಕೆ ಪರ್ಷಿ ಬ್ರೌನ್ ರವರು ದೇವಾಲಯಗಳ ತೊಟ್ಟಿಲು ಅಂತ ವರ್ಣಿಸಿರುವಂಥದ್ದು. ಫರ್ಗ್ಯೂಸನ್ ರವರು ಐಹೊಳೆಗೆ ಅಂದ್ರೆ ಈ ಐಹೊಳೆ ನಗರಕ್ಕೆ ವಾಸ್ತುಶಿಲ್ಪದ ಪ್ರಯೋಗ ಶಾಲೆ ಅಂತ ಕರೆದಿರುವಂಥದ್ದು ಸ್ನೇಹಿತರೆ. ಇದಿಷ್ಟು ಐಹೊಳೆಯ ಬಗ್ಗೆ ಮಾಹಿತಿ. 52ನೇ ಪ್ರಶ್ನೆ, ಐತಿಹಾಸಿಕ ಸ್ಥಳ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಐಹೊಳೆಯಲ್ಲಿರುವ ಪ್ರಮುಖ ದೇವಾಲಯಗಳ ಬಗ್ಗೆ ನೋಡೋದಾದ್ರೆ, ಲಾಡ್ಖಾನ್ ದೇವಾಲಯ, ದುರ್ಗಾ ದೇವಾಲಯ, ಮೆಗುತಿ ದೇವಾಲಯ, ಹುಚ್ಚಮಲ್ಲಿ ಗುಡಿ,
ರಾಮಲಿಂಗ ದೇವಾಲಯ, ರಾವಣಪಡಿ ಅಥವಾ ರಾವಳಪಡಿ ಗುಹಾಂತರ ದೇವಾಲಯ, ಕೊಂಟಿಗುಡಿ. ಇವಿಷ್ಟು ಐಹೊಳೆಯಲ್ಲಿರುವಂಥ ಪ್ರಮುಖ ದೇವಾಲಯಗಳು. ಮೊದಲನೇದಾಗಿ ಲಾಡಖಾನ್ ದೇವಾಲಯ. ಕ್ರಿಸ್ತಶಕ 450ರಲ್ಲಿ ಈ ದೇವಾಲಯ ರಚನೆ ಮಾಡಿರುವಂಥದ್ದು. ಇದೊಂದು ಶೈವ ದೇವಾಲಯ ಸ್ನೇಹಿತರೆ. ಈ ಲಾಡಖಾನ್ ದೇವಾಲಯ ಇದು ಒಂದು ಶೈವ ದೇವಾಲಯ. ದ್ರಾವಿಡ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಬಾದಾಮಿ ಚಾಲುಕ್ಯರ ಕಲೆಯ ಆರಂಭಿಕ ದೇವಾಲಯವಾಗಿರುವಂಥದ್ದು ಸ್ನೇಹಿತರೆ. ಅಂದರೆ ಬಾದಾಮಿಯ ಚಾಲುಕ್ಯರು ಪ್ರಾರಂಭದಲ್ಲಿ ರಚನೆ ಮಾಡಿರುವಂಥದ್ದು. ಮುಖಮಂಟಪ ಮತ್ತು ಗರ್ಭಗೃಹವನ್ನು ಹೊಂದಿರುವ ಈ ದೇವಾಲಯದ ಮುಂದೆ ನಂದಿ ವಿಗ್ರಹ ಇರುವಂಥದ್ದು ಸ್ನೇಹಿತರೆ. ಮುಖಮಂಟಪ ಆಮೇಲೆ ಗರ್ಭಗೃಹಗಳನ್ನು ಹೊಂದಿರತಕ್ಕಂಥ ಈ ದೇವಾಲಯದ ಮುಂದೆ ನಂದಿ ವಿಗ್ರಹ ಅದ. ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹ ಇರುವುದು ಈ ದೇವಾಲಯದ ವೈಶಿಷ್ಟ್ಯ ಆಗಿರುವಂಥದ್ದು ಸ್ನೇಹಿತರೆ. ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹ ಇರೋದೇ ಈ ದೇವಾಲಯದ ಸ್ಪೆಷಾಲಿಟಿ. ಇದು ಗರ್ಭಗೃಹ, ಇದ್ರ ಮೇಲೆ ಇನ್ನೂ ಒಂದು ಗರ್ಭಗೃಹ ಇಲ್ಲಿ ಕಟ್ಟ್ಯಾರ ನೋಡ್ರಿ. ಇದೇ ಈ ದೇವಸ್ಥಾನದ ಸ್ಪೆಷಾಲಿಟಿ ಸ್ನೇಹಿತರೆ. ಓಕೆ, ಗರ್ಭಗೃಹದ ಬಾಗಿಲ ಮೇಲೆ ಗರುಡನ ಶಿಲ್ಪವಿರುವುದನ್ನು ಗಮನಿಸಿದ ಕಲಾ ವಿಮರ್ಶಕ ಹೆನ್ರಿ ಕಜಿನ್ಸ್ ಇದು ವೈಷ್ಣವ ದೇವಾಲಯ ಅಂತ ಕರೆದ ಸ್ನೇಹಿತರೆ. ಈ ಲಾಡಖಾನ್ ದೇವಾಲಯದೊಳಗಿರುವಂಥ ಗರ್ಭಗೃಹದ ಬಾಗಿಲ ಮೇಲೆ ಗರುಡನ ಶಿಲ್ಪ ಇತ್ತು ಸ್ನೇಹಿತರೆ. ಹಾಗಾಗಿ ಈ ಗರುಡನ ಶಿಲ್ಪವಿರುವುದನ್ನು ಗಮನಿಸಿರ್ತಕ್ಕಂಥ ಕಲಾ ವಿಮರ್ಶಕ ಹೆನ್ರಿ ಕಜಿನ್ಸ್ ಅಂತನ್ನಾತ ಇದು ಒಂದು ವೈಷ್ಣವ ದೇವಾಲಯ ಅಂತ ಕರೆದ ಸ್ನೇಹಿತರೆ. ಓಕೆ ರೀ, ಲಾಡಖಾನ್ ಅಂತನ್ನೋ ಒಬ್ಬ ಮುಸ್ಲಿಂ ಸಂತ ಇಲ್ಲಿ ಅಂದರೆ ಈ ದೇವಾಲಯದಲ್ಲಿ ಹೆಚ್ಚು ದಿನಗಳ ಕಾಲ ವಾಸವಾಗಿದ್ದ. ಆದ್ರಿಂದ ಜನರು ಈ ದೇವಾಲಯವನ್ನು ಲಾಡಖಾನ್ ದೇವಾಲಯ ಅಂತ ಕರೀತಾರೆ. ನೆಕ್ಸ್ಟ್ ದುರ್ಗಾ ದೇವಾಲಯ. ವೇಸರ ಶೈಲಿಯ ಶಿಖರವನ್ನು ಹೊಂದಿರತಕ್ಕಂಥದ್ದು. ಇದು ಶಿಖರ ಅದಲ್ರಿ, ಇದಕ್ಕೆ ಶಿಖರ ಅಂತೀವಿ. ಇದು ವೇಸರ ಶೈಲಿಯಲ್ಲಿರುವಂಥದ್ದು. ನೋಡ್ರಿ, ಪಿರಾಮಿಡ್ಡಿನ ಆಕೃತಿ ಐತಿಲ್ರಿ, ಪಿರಾಮಿಡ್ಡಿನ ಆಕೃತಿಯೊಳಗೆ ಈ ಶಿಖರ ಅದ ನೋಡ್ರಿ. ಓಕೆ ರೀ, ಇದು ಚಾಲುಕ್ಯರ ಪ್ರಾಚೀನ ದೇವಾಲಯವಾಗಿದ್ದು ಪ್ರಯೋಗಾರ್ಥವಾಗಿ ನಿರ್ಮಿಸಿದ ಮಾದರಿ ದೇವಾಲಯವಾಗಿರುವಂಥದ್ದು. ಬಾದಾಮಿಯ ಚಾಲುಕ್ಯರ ಅತ್ಯಂತ ಹಳೆಯ ದೇವಸ್ಥಾನ ಸ್ನೇಹಿತರೆ ಇದು. ಆಮೇಲೆ ಪ್ರಯೋಗಾರ್ಥವಾಗಿ ನಿರ್ಮಿಸಿದ ಮಾದರಿ ದೇವಾಲಯವಾಗಿದೆ. ಇದು ಟ್ರಯಲ್ ಆಗಿ ಸುಮ್ಮನೆ ಹಂಗ ನೋಡ್ಬೇಕಂತ ಟ್ರಯಲ್ ವರ್ಷನ್ದಾಗ ಇದೊಂದು ದೇವಸ್ಥಾನ ಕಟ್ಟಿರುವಂಥದ್ದು ಸ್ನೇಹಿತರೆ. ಓಕೆ ರೀ, ಬೌದ್ಧ ಚೈತ್ಯಾಲಯದ ತಳವಿನ್ಯಾಸವನ್ನು ಹೊಂದಿರತಕ್ಕಂಥದ್ದು. ಇದೇನದ ತಳವಿನ್ಯಾಸ ಅಂತ ಕರಿತೀವಿ ಇದಕ್ಕೆ ಬೇಸ್ಮೆಂಟ್ ಏನದಲ್ಲ ಈ ತಳವಿನ್ಯಾಸ. ಇದು ಬೌದ್ಧ ಚೈತ್ಯಾಲಯದ ತಳವಿನ್ಯಾಸ ಹೊಂದಿರತಕ್ಕಂಥದ್ದು. ಇದು ಕೋಟೆಯ ಆವರಣದಲ್ಲಿ ಇರುವುದರಿಂದ ಜನರು ಇದಕ್ಕೆ ದುರ್ಗಾ ದೇವಾಲಯ ಅಂತ ಕರಿತಾ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಮೆಗುತಿ ಜಿನಾಲಯ. ಈ ದೇವಾಲಯವನ್ನು ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿಯಾಗಿದ್ದ ರವಿಕೀರ್ತಿ ನಿರ್ಮಿಸಿರುವಂಥದ್ದು. ಈ ಮೆಗುತಿ ಜಿನಾಲಯ ಅಂತನೋ ದೇವಸ್ಥಾನವನ್ನು ರವಿಕೀರ್ತಿ ನಿರ್ಮಿಸಿರುವಂಥದ್ದು. ಇದು ಜೈನ ದೇವಾಲಯ ಸ್ನೇಹಿತರೆ. ಈ ಮೆಗುತಿ ಜಿನಾಲಯ ಇದು ಒಂದು ಜೈನ ದೇವಾಲಯ. ಗರ್ಭಗೃಹದ ಮುಂದಿನ ರಂಗಮಂಟಪ ಮತ್ತು ಮುಖಮಂಟಪ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತಗೊಂಡಿರುವಂಥದ್ದು. ಗರ್ಭಗೃಹ ಇಲ್ಲಿ ಅದ ಸ್ನೇಹಿತರೆ. ಇದ್ರ ಮುಂದಿಂದ ರಂಗಮಂಟಪ ಆಮೇಲೆ ಇದು ಮುಖಮಂಟಪ ಏನವಲ್ಲ, ಇವೆರಡು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇದನ್ನ ಮೇಲಿನ ಗುಡಿ ಅಂತಲೂ ಕೂಡ ಕರೀತಾರೆ. ಈ ಮೆಗುತಿ ಜಿನಾಲಯವನ್ನು ಮೇಲಿನ ಗುಡಿ ಅಂತಲೂ ಕೂಡ ಕರೀತಾರೆ. ಗರ್ಭಗೃಹದ ಮುಂದೆ ಜಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು, ಅಂದರೆ ಜೈನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿರುವಂಥದ್ದು. ಈ ಜೈನ ದೇವಾಲಯದ ಪೂರ್ವದ ಗೋಡೆಯ ಮೇಲೆ ಐಹೊಳೆ ಶಾಸನವನ್ನು ರವಿಕೀರ್ತಿ ಕೆತ್ತಿರುವಂಥದ್ದು ಸ್ನೇಹಿತರೆ. ಇಲ್ಲೇ ಐತಿ ನೋಡ್ರಿ, ಇದು ಐಹೊಳೆ ಶಾಸನ ಸ್ನೇಹಿತರೆ. ಇದು ರವಿಕೀರ್ತಿ ಕೆತ್ತಿರುವಂಥದ್ದು. ಐಹೊಳೆ ಶಾಸನ ಯಾವ ದೇವಾಲಯದ ಮೇಲೆ ಕೆತ್ತಲಾಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅದು ಮೆಗುತಿ ಜಿನಾಲಯ ಸ್ನೇಹಿತರೆ, ಅಥವಾ ಜೈನ ದೇವಾಲಯ. ಓಕೆ ರೀ, ನೆಕ್ಸ್ಟ್ ಹುಚ್ಚಮಲ್ಲಿ ಗುಡಿ. ಈ ದೇವಾಲಯದ ಶಿಖರ ನಾಗರ ಶೈಲಿಯಲ್ಲಿ ಇರುವಂಥದ್ದು ಸ್ನೇಹಿತರೆ. ಇದು ನಾಗರ ಶೈಲಿಯ ಶಿಖರ ಇರುವಂಥದ್ದು. ಈ ದೇವಾಲಯದಲ್ಲಿ ಮಲ್ಲಿ ಅಂತನ್ನೋ ಹುಚ್ಚಿ ವಾಸವಾಗಿದ್ದಳು. ಹಾಗಾಗಿ ಈ ದೇವಸ್ಥಾನಕ್ಕೆ ಹುಚ್ಚಮಲ್ಲಿ ಗುಡಿ ಅಂತ ಹೆಸರು ಬಂದಿರುವಂಥದ್ದು. ಇದೊಂದು ಶೈವ ದೇವಾಲಯವಾಗಿರುವಂಥದ್ದು. ಅಂದರೆ ಇದೊಂದು ಶಿವನ ದೇವಾಲಯವಾಗಿರುವಂಥದ್ದು. ಎಲ್ಲ ದೇವಾಲಯಗಳ ಪೂರ್ವದ ಕಡೆ ಮುಖ ಮಾಡಿದ್ರೆ ಇದು ಪಶ್ಚಿಮದ ಕಡೆ ಮುಖ ಮಾಡಿ ಕಟ್ಟಿರ್ತಕ್ಕಂಥ ದೇವಾಲಯವಾಗಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ರಾಮಲಿಂಗ ಗುಡಿ. ಇದೊಂದು ಶಿವನ ದೇವಸ್ಥಾನ. ಐಹೊಳೆಯಲ್ಲಿರುವ ದೇವಾಲಯಗಳಲ್ಲಿ
ಪ್ರಸ್ತುತವಾಗಿ ಪೂಜೆ ನಡೆಯುವ ಏಕೈಕ ದೇವಾಲಯ ಇದು ಸ್ನೇಹಿತರೆ. ಐಹೊಳೆಯ ಎಲ್ಲ ದೇವಾಲಯಗಳಲ್ಲಿ ಪ್ರಸ್ತುತ ಪೂಜೆ ನಡೆಯುವ ಏಕೈಕ ದೇವಾಲಯ ಯಾವುದು ಅಂತಂದ್ರೆ ಅದು ರಾಮಲಿಂಗ ಗುಡಿ ಸ್ನೇಹಿತರೆ. 53ನೇ ಪ್ರಶ್ನೆ, ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ಕೆಂಪು ಮರಳಿನ ಕಲ್ಲಿನಿಂದ ದೇವಾಲಯಗಳನ್ನು ಕಟ್ಟಿರುವಂಥದ್ದು. ನೆಕ್ಸ್ಟ್, ಪಟ್ಟದಕಲ್ಲು ಇದು ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ಪಶ್ಚಿಮ ದಂಡೆಯಲ್ಲಿರುವಂಥ ಒಂದು ಪ್ರದೇಶ ಸ್ನೇಹಿತರೆ. ಈ ಪಟ್ಟದಕಲ್ಲು ಎಲ್ಲಿ ಬರ್ತಾದ್ರೆ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ಪಶ್ಚಿಮ ದಂಡೆಯಲ್ಲಿ ಬರ್ತದ. ಈ ಪಟ್ಟದ ಕಲ್ಲಿನ ಪ್ರಾಚೀನ ಹೆಸರು ಕಿಸುವಳಲು. ಈ ಪಟ್ಟದ ಕಲ್ಲಿ ಹಿಂದೆ ಕಿಸುವಳಲು ಅಂತ ಕರಿತಾ ಇದ್ರು. ಇಲ್ಲಿ ಬಾದಾಮಿ ಚಾಲುಕ್ಯ ಅರಸರ ಪಟ್ಟಾಭಿಷೇಕ ನಡೀತಾ ಇತ್ತು, ಆದ್ರಿಂದ ಇದಕ್ಕೆ ಪಟ್ಟದ ಕಲ್ಲು ಅಂತ ಕರೆಯಲಾಯಿತು ಸ್ನೇಹಿತರೆ. ಅಂದ್ರೆ ಈ ಕಿಸುವಳಲು ಅಂತ ಏನು ಪ್ರದೇಶ ಅದಲ್ರಿ, ಈ ಕಿಸುವಳಲು ಪ್ರದೇಶದಲ್ಲಿ ಬಾದಾಮಿ ಚಾಲುಕ್ಯ ಅರಸರ ಪಟ್ಟಾಭಿಷೇಕ ನಡೀತಾ ಇತ್ತು, ಹಾಗಾಗಿ ಈ ಪ್ರದೇಶವನ್ನ ಪಟ್ಟದ ಕಲ್ಲು ಅಂತ ಕರೆಯಲಾಯಿತು ಸ್ನೇಹಿತರೆ. ಇದು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತವರು ಮನೆ ಅಂತ ಕರೀತಾರೆ. ಈ ಪಟ್ಟದ ಕಲ್ಲನ್ನ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತವರು ಮನೆ ಅಂತ ಕರೀತಾರೆ. 1987ರಲ್ಲಿ ಈ ಪಟ್ಟದ ಕಲ್ಲನ್ನ ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಿಸಲಾಯಿತು. ಇಲ್ಲಿನ ದೇವಾಲಯಗಳನ್ನ ಅಂದ್ರೆ ಪಟ್ಟದ ಕಲ್ಲಿನಲ್ಲಿರುವಂಥ ಎಲ್ಲಾ ದೇವಾಲಯಗಳನ್ನ ಕೆಂಪು ಮರಳಿನ ಕಲ್ಲಿನಿಂದ ಕಟ್ಟಲಾಗಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ಕರ್ನಾಟಕದಲ್ಲಿರುವ ವಿಶ್ವ ಪಾರಂಪರಿಕ ಸ್ಥಳಗಳ ಬಗ್ಗೆ ನೋಡೋದಾದ್ರೆ ವಿಜಯನಗರ ಜಿಲ್ಲೆಯಲ್ಲಿರುವಂಥ ಹಂಪಿ 1986ರಲ್ಲಿ ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂಥದ್ದು. ನೆಕ್ಸ್ಟ್, ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗಳಿಗೆ ಸೇರಿರುವಂಥದ್ದು. ಪಶ್ಚಿಮ ಘಟ್ಟಗಳು 2012ರಲ್ಲಿ, ಹೊಯ್ಸಳ ದೇವಾಲಯಗಳು 2023ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂಥದ್ದು ಸ್ನೇಹಿತರೆ. ಇವು ಕರ್ನಾಟಕದಲ್ಲಿರುವ ವಿಶ್ವ ಪಾರಂಪರಿಕ ಸ್ಥಳಗಳ ಸ್ನೇಹಿತರೆ. ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳು ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಯಲ್ಲಿರುವಂಥದ್ದು. ಪಟ್ಟದ ಕಲ್ಲಿನಲ್ಲಿರುವಂಥ ದೇವಾಲಯಗಳೇನದಾವಲ್ರಿ ಅವು ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನೆಕ್ಸ್ಟ್ 54ನೇ ಪ್ರಶ್ನೆ, ಸರಿಯಾದ ಹೇಳಿಕೆ ಗುರುತಿಸಿ. ಬಾದಾಮಿ ಚಾಲುಕ್ಯರ ಗಳಗನಾಥ ದೇವಾಲಯ ನಾಗರ ಶೈಲಿಯಲ್ಲಿದೆ. ಹೇಳಿಕೆ 2ನೇದು, ವಿರೂಪಾಕ್ಷ ಮಂದಿರವು ದ್ರಾವಿಡ ಶೈಲಿಯಲ್ಲಿದೆ. ಇಲ್ಲಿ ಸಂಕೇತಗಳ ಕೊಟ್ಟರ, ಈ ಸಂಕೇತಗಳ ಮೂಲಕ ಸರಿಯಾದ ಉತ್ತರವನ್ನು ಗುರುತಿಸ್ಬೇಕು ಸ್ನೇಹಿತರೆ. ಆಪ್ಷನ್ ಎ ಸರಿಯಾದ ಉತ್ತರ. 1 ಮತ್ತು 2 ಹೇಳಿಕೆಗಳು ಸರಿಯಾದವ್ರಿ. ಬಾದಾಮಿ ಚಾಲುಕ್ಯರ ಗಳಗನಾಥ ದೇವಾಲಯ ನಾಗರ ಶೈಲಿಯಲ್ಲಿರುವಂಥದ್ದು, ವಿರೂಪಾಕ್ಷ ಮಂದಿರ ದ್ರಾವಿಡ ಶೈಲಿಯಲ್ಲಿರುವಂಥದ್ದು. ದ್ರಾವಿಡ ಶೈಲಿಯಲ್ಲಿರುವ ದೇವಾಲಯಗಳ ಲಿಸ್ಟ್ ಇಲ್ಲಿ ಐತಿ ಸ್ನೇಹಿತರೆ. ನಾಗರ ಶೈಲಿಯಲ್ಲಿರುವ ದೇವಾಲಯಗಳು, ಇದನ್ನೊಮ್ಮೆ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಯಾವ್ಯಾವ ದೇವಸ್ಥಾನಗಳು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು, ಆಮೇಲೆ ಯಾವ ಯಾವ ದೇವಾಲಯಗಳು ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅಂತ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ಈಗೇನು ಹಿಂದೆ ಪ್ರಶ್ನೆ ನೋಡಿವಲ್ರಿ, ಇದೇ ರೀತಿ ಪ್ರಶ್ನೆಗಳು ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳಬಹುದು ಸ್ನೇಹಿತರೆ. 55ನೇ ಪ್ರಶ್ನೆ, ಪಟ್ಟದ ಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯವು ಇವರಿಂದ ನಿರ್ಮಿತವಾಯಿತು. ಅಂದ್ರೆ ಈ ಪಟ್ಟದ ಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯ ನಿರ್ಮಾಣ ಮಾಡಿದ ಅರಸನಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಸ್ನೇಹಿತರೆ, ಲೋಕ ಮಹಾದೇವಿ ನಿರ್ಮಾಣ ಮಾಡಿರುವಂಥದ್ದು. ವಿರೂಪಾಕ್ಷ ದೇವಾಲಯದ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಇದು ವಿರೂಪಾಕ್ಷ ದೇವಾಲಯ. ಓಕೆ, ಈ ದೇವಾಲಯವನ್ನ ಲೋಕೇಶ್ವರ ದೇವಾಲಯ ಅಂತ ಕರಿತಿದ್ರು. ಈ ದೇವಾಲಯವನ್ನ ಲೋಕೇಶ್ವರ ದೇವಾಲಯ ಅಂತ ಕರಿತಾ ಇದ್ರೆ, ಪ್ರಸ್ತುತವಾಗಿ ಈ ದೇವಾಲಯವನ್ನ ವಿರೂಪಾಕ್ಷ ದೇವಾಲಯ ಅಂತ ಕರಿತಾ ಇದ್ದಾರೆ ಸ್ನೇಹಿತರೆ. ಈ ದೇವಾಲಯವನ್ನ ಕ್ರಿಸ್ತಶಕ 740ರಲ್ಲಿ ನಿರ್ಮಾಣ ಮಾಡಿರುವಂಥದ್ದು. 2ನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ 3 ಬಾರಿ ಗಳಿಸಿದ ಗೆಲುವಿನ ನೆನಪಿಗಾಗಿ ಆತನ ಮಡದಿಯಾದ ಲೋಕ ಮಹಾದೇವಿ ಇದನ್ನ ಕಟ್ಟಿಸಿದಳು ಸ್ನೇಹಿತರೆ. ಈ ದೇವಾಲಯವನ್ನ ಕಟ್ಟಿದ ಶಿಲ್ಪಿ ಅನಿವಾರ್ಯತಾಚಾರಿ ಗುಂಡ ಸ್ನೇಹಿತರೆ. ಈ ಅನಿವಾರ್ಯತಾಚಾರಿ ಗುಂಡ ಅಂತನ್ನೋ ಶಿಲ್ಪಿ ಈ ದೇವಾಲಯವನ್ನ ನಿರ್ಮಿಸಿರುವಂಥದ್ದು. ಪಾರ್ಸಿ ಬ್ರೌನ್ ಇದನ್ನ ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತ ಕರೆದಿರುವಂಥದ್ದು.
ಈ ದೇವಾಲಯವು ದ್ರಾವಿಡ ಶೈಲಿಯ ಶಿಖರವನ್ನು ಹೊಂದಿರುವಂಥದ್ದು. ಇಲ್ಲಿ ನೋಡ್ರಿ ದ್ರಾವಿಡ ಶೈಲಿ. ಓಕೆ ರೀ. ನೆಕ್ಸ್ಟ್ ಮಲ್ಲಿಕಾರ್ಜುನ ಗುಡಿ. ಈ ದೇವಾಲಯವನ್ನ ತ್ರೈಲೋಕೇಶ್ವರ ದೇವಾಲಯ ಅಂತ ಕರೆಯಲಾಗುತ್ತಿತ್ತು. ಹಿಂದ ಈ ದೇವಾಲಯವನ್ನ ತ್ರೈಲೋಕೇಶ್ವರ ದೇವಾಲಯ ಅಂತ ಕರೆಯಲಾಗುತ್ತಿತ್ತು. ಪ್ರಸ್ತುತವಾಗಿ ಇದನ್ನ ಮಲ್ಲಿಕಾರ್ಜುನ ದೇವಾಲಯ ಅಂತ ಕರೆಯಲಾಗ್ತಿರುವಂಥದ್ದು. ವಿರೂಪಾಕ್ಷ ದೇವಾಲಯವನ್ನೇ ಈ ದೇವಾಲಯ ಹೋಲ್ತದ. ಇದನ್ನ ಎರಡನೇ ವಿಕ್ರಮಾದಿತ್ಯನ ಕಿರಿಯ ರಾಣಿ ಅಂದ್ರೆ ಎರಡನೇ ಹೆಂಡತಿ ತ್ರೈಲೋಕ ಮಹಾದೇವಿ ಇದನ್ನ ಕಟ್ಟಿಸಿದಳು ಸ್ನೇಹಿತರೆ. ಇದು ಕೂಡ ಸೇಮ್ ಸ್ನೇಹಿತರೆ. ಎರಡನೇ ವಿಕ್ರಮಾದಿತ್ಯ ಪಲ್ಲವರ ವಿರುದ್ಧ 3 ಬಾರಿ ಗೆದ್ದ ನೆನಪಿಗಾಗಿಯೇ ಆತನ ಹಿರಿಯ ಹೆಂಡತಿ ಒಂದು ದೇವಸ್ಥಾನ ಕಟ್ಟಿದ್ರ ಆತನ ಕಿರಿಯ ಹೆಂಡತಿ ಈ ದೇವಸ್ಥಾನ ಕಟ್ಟಿಸಿರುವಂಥದ್ದು. ನೆಕ್ಸ್ಟ್ ಸಂಗಮೇಶ್ವರ ದೇವಾಲಯ. ಈ ದೇವಾಲಯವನ್ನ ವಿಜಯೇಶ್ವರ ದೇವಾಲಯ ಅಂತ ಕರೆಯಲಾಗುತ್ತಿತ್ತು. ಹಿಂದ ಈ ದೇವಾಲಯವನ್ನ ವಿಜಯೇಶ್ವರ ದೇವಾಲಯ ಅಂತ ಕರೆಯಲಾಗುತ್ತಿತ್ತು. ಇವಾಗ ಪ್ರಸ್ತುತವಾಗಿ ಈ ದೇವಾಲಯವನ್ನ ಸಂಗಮೇಶ್ವರ ದೇವಾಲಯ ಅಂತ ಕರೆಯಲಾಗ್ತಿರುವಂಥದ್ದು. ಇದನ್ನ ವಿಜಯಾದಿತ್ಯ ಕ್ರಿಸ್ತಶಕ 725ರಲ್ಲಿ ನಿರ್ಮಿಸಿರುವಂಥದ್ದು. ಇದಿಷ್ಟು ಸಂಗಮೇಶ್ವರ ದೇವಾಲಯ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನೋಡ್ರಿ ಗಳಗನಾಥ ದೇವಾಲಯ ಅಂತ ಇನ್ನೂ ಒಂದು ದೇವಾಲಯ. ಇದು ಶಿವನ ದೇವಾಲಯ. ಇದು ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನೆಕ್ಸ್ಟ್ ಮಹಾಕೂಟದಲ್ಲಿರುವ ಮಹಾಕೂಟೇಶ್ವರ ದೇವಾಲಯವೂ ಕೂಡ ಬಾದಾಮಿ ಚಾಲುಕ್ಯರ ಕಲೆಯನ್ನು ಪ್ರದರ್ಶಿಸ್ತದೆ. ನೆಕ್ಸ್ಟ್ 56ನೇ ಪ್ರಶ್ನೆ. ಪಟ್ಟಿ 1 ಸ್ಥಳಗಳ ಕೊಟ್ಟಾರ, ಪಟ್ಟಿ 2ರಲ್ಲಿ ಸ್ಮಾರಕ ದೇವಾಲಯ ಅರಮನೆಗಳ ಕೊಟ್ಟಾರ. ಇವುಗಳನ್ನು ಹೊಂದಿಸಿ ಬರೀರಿ ಅಂತ ಪ್ರಶ್ನೆ ಕೇಳ್ಯಾರ. ಅ ವಿಜಯಪುರ, ಆ ಮೈಸೂರು, ಈ ಬಾಗಲಕೋಟೆ, ಈ ಬಾದಾಮಿ. ಮೈಸೂರು ಅಂತೂ ಗೊತ್ತದ. ಮೈಸೂರದೊಳಗೆ ಅರಮನೆ ಅದ ಸ್ನೇಹಿತರೆ. ಆ ಅರಮನೆಗೆ ನಾವು ಲಲಿತ್ ಮಹಲ್ ಅಂತ ಕರಿತೀವಿ. ಆಕ 3 ಕರೆಕ್ಟ್ ಅದ. ಇಲ್ಲಿ ನೋಡ್ರಿ ಆದಾಗ 3 ಎಲ್ಲೆಲ್ಲಿ ಐತಿ ಅದಕ್ಕೆ ಇವೆರಡರೊಳಗೆ ಯಾವುದಾದ್ರೂ ಒಂದು ಅರ್ಥ. ಇದು ತಪ್ಪದ, ಇದು ತಪ್ಪದ. ನೆಕ್ಸ್ಟ್ ವಿಜಯಪುರದಾಗ ಇಬ್ರಾಹಿಂ ರೋಜಾದ್ ಅಂದ್ರೆ ಅಕ 2 ಸರಿಯಾದ ಉತ್ತರ. ಅದಾಗ ನೋಡ್ರಿ ಅದಾಗ 2 ಎಲ್ಲೈತಿ, ಇಲ್ಲಿ ಐತಿ ಅಂದ್ರೆ ಬಿ ಸರಿಯಾದ ಉತ್ತರ ಸ್ನೇಹಿತರೆ. ಅ ವಿಜಯಪುರದೊಳಗೆ ಇಬ್ರಾಹಿಂ ರೋಜಾದ, ಆ ಮೈಸೂರಿನೊಳಗೆ ಲಲಿತ್ ಮಹಲ್ ಅದ, ಈ ಬಾಗಲಕೋಟೆಯಲ್ಲಿ ಕೂಡಲ ಸಂಗಮ ಅದ, ಬಾದಾಮಿಯೊಳಗೆ ಭೂತನಾಥ ದೇವಾಲಯ ಅದ. ಈ ರೀತಿ ಹೊಂದಾಣಿಕೆ ಆಗ್ತದೆ. ಈ ರೀತಿ ಆನ್ಸರ್ ಇರುವಂಥದ್ದು. ನೆಕ್ಸ್ಟ್ ಬಾದಾಮಿಯಲ್ಲಿರುವ ಪ್ರಮುಖ ದೇವಾಲಯಗಳ ಬಗ್ಗೆ ನೋಡೋದಾದ್ರೆ ಮೂಲಗಿತ್ತಿ ದೇವಾಲಯ, ಭೂತನಾಥ ದೇವಾಲಯ, ತ್ರಿಮೂರ್ತಿ ದೇವಾಲಯ, ವಿರೂಪಾಕ್ಷ ದೇವಾಲಯ, ಲುಕುಲೇಶ ದೇವಾಲಯ. ಇವು ಬಾದಾಮಿಯಲ್ಲಿರುವ ಪ್ರಮುಖ ದೇವಾಲಯಗಳ ಸ್ನೇಹಿತರೆ. ಇಲ್ಲಿಗೆ ಬಾದಾಮಿಯ ಚಾಲುಕ್ಯರು ಅಧ್ಯಾಯ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಓಕೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಮುಂದಿನ ವಿಡಿಯೋದೊಳಗೆ ರಾಷ್ಟ್ರಕೂಟರ ಚಾಪ್ಟರ್ದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.